ವಂದಿಸುವೆನು ಶಾರದೆಗೆ ಶಕ್ರಾದ್ಯಮರರಿಂಗೆರಗಿ ನಾಂದಿಯೊಳುವರ ವ್ಯಾಸ ಮುನಿಪದನ್ವಗಾನತನಾಗಿ ನಾಂದಿಯೊಳುವರ ವ್ಯಾಸ ಮುನಿಪದನ್ವಗಾನತನಾಗಿ ಕವಿಗಳ ಸಂದಣಿಯ ಬಲ ಬಂದು ಪೇಳುವೆನು ದಕ್ಷ
ಯಾಕಂದ್ರೆ ನಾನು ಪರಮೇಶ, ನೀನು ದೇವೇಶ, ಇಲ್ಲಿಗೆ ನಿನ್ನ ಪ್ರವೇಶ. ಹೌದು, ಆಯ್ತು, ನನಗೆ ಸಂತೋಷ. ದೇವೇಂದ್ರ, ಏನು ನೀನು ಹಾಗಲ್ಲ. ಯಾಕಂದ್ರೆ ಯಾವಾಗಲೂ ಇಲ್ಲಿಗೆ ಬರುವವ ಅಲ್ಲ, ಬಂದೇ ಬರ್ತೀನಿ. ಕೆಲವೊಂದು ಸಂದರ್ಭ ಅಂತ ಇರ್ತದೆ, ಸಂದರ್ಭಕ್ಕೆ ಅನುಗುಣವಾಗಿ. ಹಾಗಂತ ಪರಮೇಶ್ವರನನ್ನ ನೋಡುವುದಕ್ಕೆ ಬರುವುದು ಯಾವಾಗ? ನಿನಗೇನಾದ್ರೂ ಕಾರ್ಯ ಇದ್ದಾಗ ಇಲ್ಲಿವರೆಗಾಗಿ ಬರ್ತಾ ಇದ್ದವ ನೀನು. ಹೌದು, ಕೆಲವು ಸಂದರ್ಭದಲ್ಲಿ ಕೆಲವರು ಬಹಳಷ್ಟು ವರ್ಷ ತಪಸ್ಸನ್ನ ಮಾಡಿದವರು ಇರ್ತಾರೆ. ಪರಮೇಶ್ವರ ತಾಂಡವ ನೃತ್ಯವನ್ನ ನೋಡ್ಬೇಕು ಎನ್ನುವ ಹಾಗೆ. ಹೌದು, ತಾಂಡವ ಅಂತ ಹೇಳಿದ್ರೆ ಒಂದು ಬಗೆಯಲ್ಲ, 7 ಬಗೆಯ ತಾಂಡವ ನೃತ್ಯ. ಹೌದು, ಎಲ್ಲಿ ಪ್ರಾರಂಭ ಆಗ್ತದೆ, ಎಲ್ಲಿ ಅಂತ್ಯ ಆಗ್ತದೆ ಎನ್ನುವ ಹಾಗೆ ಯಾರಿಗೂ ತಿಳಿದಿರುವುದಿಲ್ಲ. ಇಲ್ಲ, ಹಾಗೆ ಅದನ್ನು ನೋಡಬೇಕು ಎನ್ನುವ ಹಾಗೆ ಬಹಳಷ್ಟು ಮಂದಿ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಬಹಳ ತಪಸ್ಸನ್ನು ಮಾಡಿರ್ತಾರೆ. ಅಂತವರಿಗೆಲ್ಲ ಕಾಣ್ಲಿಕ್ಕೆ ಸಿಗ್ತದ? ಇಲ್ಲ, ಇಲ್ಲವೇ ಇಲ್ಲ. ಕೆಲವೊಂದು ಸಂದರ್ಭದಲ್ಲಿ ತಾಂಡವನಾಡುವಾಗ ನಾವೆಲ್ಲಿಯಾದ್ರೂ ಅಲ್ಲಿಗೆ ಹೋದೆವು ಅಂತ ಆದ್ರೆ ಈಶನ ಸಿಟ್ಟಿಗೆ ಗುರಿ ಆಗ್ತೇವೆ. ಸಿಟ್ಟು ಅಂತಂತಾದ್ರೆ 3ನೇ ಕಣ್ಣನವ ತರಿತಾನೆ. ಗುರಿ ಆಗೋದು ಬೇಡ ಅಂತ ಅಲ್ವಾ? ಹಾಗಂತ ನೀನ್ ಹಾಗಲ್ಲ. ಇಲ್ಲ, ಇಲ್ಲಿಗೆ ಬರುವುದು ಯಾವಾಗ? ನೀನಿಲ್ಲಿ ಬರ್ಬೇಕು ಅಂತ ಆದ್ರೆ ನಿನ್ನ ದೇಹ ಇಲ್ಲಿರ್ತದೆ, ನಿನ್ನ ದೃಷ್ಟಿ ಮಾತ್ರ ಆ ಕಡೆ ಈ ಕಡೆ ಚಲಿಸ್ತಾ ಇರ್ತದೆ. ಯಾಕೆ? ದುರುಳರ ಭಯ. ನಿನ್ನ ನಾಕಲೋಕವನ್ನು ಉಳಿಸಿಕೊಳ್ಳಬೇಕಾಗಿ ಬಹಳಷ್ಟು ಸಾಹಸವನ್ನು ಮಾಡಬೇಕಾದವ ನೀನು. ದುರುಳರ ದಾಳಿಯಲ್ಲಿರ್ತದೆ. ಆ ಸಂದರ್ಭದಲ್ಲಿ ಅವರನ್ನ ಕಾಪಾಡಬೇಕು, ನಿನ್ನನ್ನು ಕಾಪಾಡಬೇಕು, ಅವರನ್ನಲ್ಲಿಂದ ಓಡಿಸಬೇಕು ಎನ್ನುವ ಹಾಗೆ ಇಲ್ಲಿವರೆಗಾಗಿ ಬರುವವ ನೀನು. ಹಾಗಂತ ಇಲ್ಲಿಗೆ ಬಂದದ್ದು ನೋಡಿದ್ರೆ ಆ ರೀತಿಯಾಗಿ ಬಂದವನಲ್ಲ. ನಿನ್ನ ಮುಖದಲ್ಲಿ ಸಂತೋಷವನ್ನ ಕಾಣ್ತಾ ಇದ್ದೇನೆ. ಹಾಗಾಗಿ ಕೇಳಬಾರ್ದಂತೆ ಬಂದವರಲ್ಲಿ ಯಾಕೆ ಬಂದ್ರಿ ಅಂತ. ಕೇಳದಿದ್ರೆ ವಿಚಾರ ಗೊತ್ತಾಗಬೇಕಲ್ಲ. ದೇವೇಂದ್ರ, ಇಲ್ಲಿಗೆ ಯಾಕೆ ಬಂದೇನ ಹೇಳಿ. ವ್ಯೋಮಗೇಶನಿಗೇಳು ಬಿನ್ನಪವ, ವ್ಯೋಮಗೇಶನಿಗೇಳು ಬಿನ್ನಪವ, ಶಂಕರ ಸದಾ ಶಿವ ಕಾಮ ಪಿತಸಕ ಪೇಳ್ವೆ ಮನದೊಲವ. ಸ್ವಾಮಿ ನಿಮ್ಮನು, ಸ್ವಾಮಿ ನಿಮ್ಮಯ ಕರುಣದಿಂದಲೇ ನಿರ್ಣಯವಾದುದು. ಶುಕ್ಷೇಮವೆಲ್ಲವೂ ಕ್ಷೇಮದಿಂದಲೇ ಕಾಲ ಕಳೆಯುವು. ವ್ಯೋಮಗೇಶನಿಗೇಳು ನನ್ನ ಮಾತನ್ನ ನೀನು ಆಲಿಸಬೇಕು. ಇಲ್ಲಿಯವರೆಗೆ ನಾನು ಆತಂಕದಿಂದ ಓಡೋಡಿ ಬಂದವನು, ದಾನವರ ಕಾಟದಿಂದ. ನಿಜ. ಬಂದಾಗ ಅವರನ್ನ ಸಂಹಾರ ಮಾಡಿ ಈ ದೇವಪೀಠವನ್ನ ಕಾಪಾಡುವಲ್ಲಿ ನೀನು ನಿನ್ನ ಪ್ರಾಮುಖ್ಯತೆಯನ್ನ ತೋರಿರುವುದು ನನ್ನ ಚಿತ್ತದಲ್ಲಿ ಹಸಿರಾಗಿಯೇ ಇದೆ ದೇವ. ಇಂದು ನಾನೊಂದು ಮನೋನಿರ್ಧಾರಕ್ಕೆ ಬಂದಿದ್ದೇನೆ ದೇವ. ತ್ರಿವೇಣಿ ಸಂಗಮದಲ್ಲಿ ಜ್ಞಾನ ಸತ್ರ ಯಾಗವನ್ನ ಕೈಗೊಳ್ಳಬೇಕು. ಮರೀಚಿ ಬ್ರಹ್ಮನ ನೇತೃತ್ವದಲ್ಲಿ ಇದು ಲೋಕ ಕಲ್ಯಾಣಾರ್ಥವಾಗಿ. ಇದಕ್ಕೆ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಲು ಅರ್ಹ ವ್ಯಕ್ತಿ ಯಾರೆಂದು ಮನಗಂಡಾಗ ದೇವರ್ಷಿ ಬೃಹಸ್ಪತಿಯ ಸೂಚನೆಯಂತೆ ನಮ್ಮೆಲ್ಲರ ಒಕ್ಕರಲಿನ ಅಭಿಪ್ರಾಯದಂತೆ ಜ್ಞಾನೇಶ್ವರನಾದ ಪರಮೇಶ್ವರನೇ ಶ್ರೇಷ್ಠ ಎನ್ನುವುದಾಗಿ ಮನಗೊಂಡು ನಮ್ಮೆಲ್ಲರ ಒಕ್ಕರಲಿನ ಅಭಿಪ್ರಾಯದೊಂದಿಗೆ ನಿನ್ನನ್ನು ಸಂತೋಷದಿಂದ ಬರಮಾಡಿಕೊಳ್ಳುವ ಸಲುವಾಗಿ ಇಲ್ಲಿಯವರೆಗೆ ಆಗಮಿಸಿದೆ ಎಂದು ಮಾಡಿದ ಎಂದು ಮಾಡಿದ ಆನಂದದಿಂದಲೇ ಇಂದು ಮೆಚ್ಚಿದೆಯ ಆಶ್ಚರ್ಯ ಆದದ್ದು. ಯಾಕಂದ್ರೆ ಏನು ಯಾವಾಗಲೂ
ನಾನಲ್ಲ. ದೇವೇಂದ್ರ. ಯಾಕೆ ಕಾರಣ ಉಂಟು. ತನ್ನ ಪದವಿಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಬಹಳಷ್ಟು ಕಷ್ಟಪಡುವ ಯಾರು ಕೇಳಿದ್ರೆ ದೇವೇಂದ್ರ. ಅಧಿಕಾರದ ಚುಕ್ಕಾಣಿ ಇರುವಾಗ ಸ್ವಲ್ಪ ಇರ್ತದೆ ಅದಲ್ಲ. ತ್ರಿಮೂರ್ತಿಗಳಿಂದಲೇ ಸಿಕ್ಕಂತ ಪದವಿ ಈಗ ತ್ರಿಮೂರ್ತಿಗಳು ಕೊಡಬೇಕು ಅಂತ ಆದ್ರೆ ಆ ಪದವಿಯನ್ನ ಸ್ವೀಕರಿಸಬೇಕು ಅಂತ ಆದ್ರೆ ಅವನೊಬ್ಬ ಸಮರ್ಥ ಎಂಬ ನೆಲೆಯಲ್ಲಿ ನಾವು ಕೊಟ್ಟವರಿದ್ದೇವೆ. ಹೌದು. ಈಗ ಸುಖ ಎಲ್ಲಿ ಅಂತ ಕೇಳಿದ್ರೆ ಎಲ್ಲಿ? ಅದು ಸ್ವರ್ಗ. ಕಷ್ಟ ಎಲ್ಲಿ ಅಂತ ಕೇಳಿದ್ರೆ ಅದು ನರಕ. ಸ್ವರ್ಗ ಎಂದರೆ ಸುಖ, ಸುಖ ಎಂದರೆ ಸ್ವರ್ಗ ಅಲ್ವಾ? ಹಾಗಂತ ತಿಳಿದುಕೊಳ್ಳುವುದು ಹೇಗೆ? ಸುರೇಂದ್ರ ಸುಖದಲ್ಲಿಯೇ ತೇಲಾಡ್ತಾ ಇದ್ದಾನೆ. ಕೆಲವೊಂದು ಸಂದರ್ಭದಲ್ಲಿ ಪಾಪ ಅವನ ಪದವಿ ಉಳಿಸಿಕೊಳ್ಳುವುದಕ್ಕಾಗಿ ಯಾವುದೋ ಗುಹೆಯಲ್ಲೂ ಯಾವುದೋ ಪರ್ವತದಲ್ಲೂ ಓಡಿ ಅಂತ ಕಷ್ಟ ಅವನಿಗೆ ಮಾತ್ರ ಗೊತ್ತುಂಟು. ಗೊತ್ತಿದೆ ಅಲ್ವಾ? ದೇವೇಂದ್ರ ಅಂತ ಹೇಳಿದ್ರೆ ಹಾಗೆ. ಈಗ ಬ್ರಹ್ಮ ಸೃಷ್ಟಿ ಮಾಡ್ತಾನೆ ಅಂತ ಆದ್ರೆ ಆ ಇಂದ್ರಿಯಗಳಿಗೆ ಅಧಿಕಾರ ಇರುವುದು ದೇವೇಂದ್ರನಿಗೆ. ಅವನ ಅನುಮತಿ ಬೇಕು. ಹಾಗಾಗಿ ಲೋಕ ಕಲ್ಯಾಣಕ್ಕಾಗಿ ಹೊರಟವ ನೀನು. ಲೋಕದ ಒಡೆಯನಾದಂತ ನಾನೇ ಅಲ್ಲಿ ಅಧ್ಯಕ್ಷನಾಗಿ ಬರಬೇಕೆನ್ನುವ ಹಾಗೆ ಹೇಳ್ತಾ ಇದ್ದೀಯ. ಆಗ್ಲಿ ಅಂತೆ. ಲೋಕಕ್ಕೆ ಉಳಿತ ಆಗ್ತದೆ ಅಂತ ಆದ್ರೆ ನಿನ್ನ ಮಾತಿಗೆ ಮಣಿದು ನಾನಲ್ಲಿವರಿಗೆ ಬರ್ತೇನೆ. ಬಾ ಹೀಗೆ. ಯಾಗವನ್ನ ಪ್ರಾರಂಭ ಮಾಡುವುದಕ್ಕೆ ಮುಂದಾದವ ನೀನು. ನಾನು ಭಾವಿಸಿದ ಹೇಗೆ ಗೊತ್ತುಂಟಾ? ಏನು? ಇವತ್ತು ಇಷ್ಟು ಜನ ಸೇರುವುದಿಲ್ಲ ಎನ್ನುವ ಹಾಗೆ ಭಾವಿಸಿದೆ. ಆದ್ರೆ ಇಷ್ಟು ಜನ ಬಂದಿದ್ರಲ್ಲ, ಅದು ಸಂತೋಷ. ದೇವೇಂದ್ರ ಕೈಗೊಂಡ ಯಾಗ ಕಾರ್ಯ ಅಲ್ವಾ? ಇನ್ನೊಂದಿರ್ತದೆ, ಇವರೆಲ್ಲ ಹೇಗೆ ಮಾಡ್ತಾರೆ ಎನ್ನುವ ನಿರೀಕ್ಷೆಯಲ್ಲಿ ಇರಬಹುದು. ಬಂದವರು ಎಷ್ಟು ಜನ ಅಂತ ನಾವು ನೋಡಬಾರ್ದು, ಬಂದವರು ಎಷ್ಟು ಹೊತ್ತು ಇರ್ತಾರೆ ಅದು ಮುಖ್ಯ. ಹಾಗೆ ಇರುವಾಗೆ ನೋಡಿಕೊಳ್ಳುವುದು ಯಾರದು? ನಮ್ಮ ಕರ್ತವ್ಯ ಆಗಿರ್ತದೆ. ಜ್ಞಾನ ಸತ್ರ ಅಂತ ಹೇಳಿದ್ರೆ ಏನು? ಸತ್ರ ಅಂತ ಹೋಮಿಸು ಅಂತ. ಹಾಗಂತ ಜ್ಞಾನವನ್ನು ಹೋಮಿಸ್ಲಿಕ್ಕೆ ಆಗ್ತದ? ಅಲ್ವೇ ಅಲ್ಲ. ಜ್ಞಾನವನ್ನು ವೃದ್ಧಿಸಿಕೊಳ್ಳುವುದು. ಜ್ಞಾನದ ಕುರಿತಾಗಿ ಒಬ್ಬೊಬ್ಬರು ಮಾತಾಡ್ಬೇಕು. ಹಾಗಂತ ಕೆಲವಷ್ಟು ಆಸನ ಬರಿದಾಗಿ ಉಂಟು. ಬರುವ ನಿರೀಕ್ಷೆಯಲ್ಲಿ ಇರೋಣ. ಬಂದು ಸೇರುವುದಿದ್ರೆ ಸೇರ್ಲಿ, ನೋಡೋಣ. ಒಂದು ದಿನ ಸತ್ರದಲ್ಲಿ ನೆನೆದುದ, ಒಂದು ದಿನ ಸತ್ರದಲ್ಲಿ ನಿಂತು ಬಂದು ದಿಕ್ಪಾಲದ ಸಮನಸರ ಸಂದಣಿಯೊಳೊಪ್ಪಿರುವ ಸಭೆಯೋ ದಕ್ಷಿಣ ವೃಂದ ಎದಿರೋ ಈ ಭಯದಲ್ಲಿ ವೃಂದ ಎದಿರಾಗಿ ಭಯದಲ್ಲಿ ವಂದಿಸುತ್ತಿರೇ. ಭಯದಲ್ಲಿ ವಂದಿಸುತ್ತಿರೇ, ದಕ್ಷ ವಂದಿಸುತ್ತಿರೇ. ಮಾನಸ ಪುತ್ರ ದಕ್ಷ ಬ್ರಹ್ಮ ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತಿರುವ ಜ್ಞಾನಸತ್ರದಲ್ಲಿ ನಿಮ್ಮ ಗೌರವ ಉಪಸ್ಥಿತಿಯನ್ನು ಬಯಸುತ್ತೇವೆ. ಸುಮನಸಾದಿಗಳ ಒಕ್ಕಲಿನ ಕರೆಯನ್ನ ಮನ್ನಿಸಿ ಈ ಸತ್ರದ ಸಭಾಂಗಣವನ್ನು ಪ್ರವೇಶಿಸಿದೆ. ಈ ಸತ್ರದ ನಿರ್ದೇಶಕರೆನಿಸಿಕೊಂಡಂತ ಮರೀಚಿ ಬ್ರಹ್ಮರು ಮುನಿ ಸಂದಾಹದ ಜೊತೆಯಲ್ಲಿ ಎದ್ದು ನನ್ನನ್ನು ಗೌರವಿಸಿದರು, ಗುರುತಿಸಿದರು, ಮಾನಿಸಿದರು, ಮನ್ನಿಸಿದರು. ಈ ಸಭೆಯ ಮಧ್ಯದಲ್ಲಿ ಶೋಭಿಸುತ್ತಿರುವ ದೇವ ಪಂಥಿಯಲ್ಲಿ ವಿರಾಜಮಾನರಾಗಿರುವ ಯಕ್ಷರು, ಗಂಧರ್ವರು, ಕಿನ್ನರರು, ಕೆಂಪುರುಷರು, ಉರಗರು, ಗರುಡರು, ಸಿದ್ಧರು, ಸಾಧ್ಯರು, ಸಪ್ತಋಷಿಗಳು, ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಸಕಲ ಸಭಿಕರು ಎದ್ದು ನನ್ನನ್ನು ಗೌರವಿಸಿದರು. ಮನಸ್ಸಿಗೆ ಮಹಾದಾನಂದವಾಯಿತು. ಯಾರು ನಿಂತು ದಣಿಯಬೇಕಾದಂತ ಅವಶ್ಯಕತೆ ಇಲ್ಲ.
ತಮ್ಮ ತಮ್ಮ ಆಸನದಲ್ಲಿ ಕುಳಿತುಕೊಳ್ಳಿ. ಶುಭವಾಗಲಿ, ಶುಭವಾಗಲಿ. ಎಂಬುದನ್ನು ಅರಿತಂತ ಸುಮನಸಾದಿ ದೇವತೆಗಳ ಎದ್ದು ನನ್ನನ್ನು ಗೌರವಿಸಿದರು. ಯಾಕೆ? ಭಯದಿಂದಲೋ ಇರಬಹುದು. ತಂದೆಯೋರ್ವ ಬಂದಾಗ ಮಗ ಎದ್ದು ನಿಂತು ಗೌರವಿಸಿದಂತಾದ್ರೆ ಏನು ತಂದೆ ಭಯೋತ್ಪಾದಕ ಎಂಬ ಅರ್ಥವ ಅಲ್ಲ. ತಂದೆಯನ್ನ ಗುರುತಿಸುವಂತ ಜ್ಞಾನ ಮಗನಿಗೆ ಇದೆ ಎನ್ನುವ ಅರ್ಥ. ಭಯ ಇದ್ದರೆ ಜ್ಞಾನ ಇರ್ತದೆ. ಭಕ್ತಿಯಿಂದ ಎದ್ದು ನಿಂತರೋ ಇರಬಹುದು. ಈ ದಕ್ಷನಲ್ಲಿ ದೈವತ್ವವನ್ನು ಕಂಡವರು ಎದ್ದು ನನ್ನನ್ನು ಗೌರವಿಸಿರಬಹುದು. ಅದು ಸ್ವಾಗತಾರ್ಹ. ಗೌರವದಿಂದ ಎದ್ದು ನಿಂತರೋ ಇರಬಹುದು. ಸೃಷ್ಟಿಕರ್ತನಾದಂತ ಬ್ರಹ್ಮನ ಬಲಗೈಯ ಹೆಬ್ಬೆರಳಿಂದ ಜನಿಸಿದವನು ಈ ದಕ್ಷ. ದಕ್ಷ ಬ್ರಹ್ಮ. ತಂದೆಯಂದ ಮಾತ್ರಕ್ಕೆ ಬ್ರಹ್ಮನ ಹೆಸರನ್ನು ನಾನು ಸೇರಿಸಿಕೊಂಡನೋ ಅಲ್ಲ. ಹಾಗಾದರೆ ಹೇಗೆ ಬಂತು? ಕಾರಣ ಉಂಟು. ಸೃಷ್ಟಿಕರ್ತನಾದಂತ ಬ್ರಹ್ಮನೇ ಈ ಪ್ರಪಂಚದಲ್ಲಿ ಪ್ರತ್ಯೇಕವಾದಂತ ಸೃಷ್ಟಿಯ ಸ್ವರೂಪವನ್ನು ನನ್ನಿಂದ ನಿರೀಕ್ಷಿಸಿದಾಗ ಅದನ್ನು ಸಾದರಪಡಿಸಿ ತೋರಿಸಿದವನು ಈ ದಕ್ಷ. ಈ ಪ್ರಪಂಚದಲ್ಲಿ ಸಂಕಲ್ಪ ಮಾತ್ರದಿಂದ ಸೃಷ್ಟಿ ಎಂಬ ಯುಗಾಂತ್ಯವನ್ನಗೊಳಿಸಿ ಹೆಣ್ಣು ಗಂಡಿನ ಸಂಗಮದಿಂದ ಪ್ರಕೃತಿ ಪುರುಷರ ಸಮ್ಮಿಲನದಿಂದ ಸತಿ ಪತಿಗಳ ಸಲುಗೆಯಿಂದ ಸೃಷ್ಟಿ ಸಾಧ್ಯ ಎನ್ನುವುದನ್ನು ತೋರಿಸಿಕೊಟ್ಟಂತ ಯುಗ ಪ್ರವರ್ತಕ ಈ ದಕ್ಷ ಬ್ರಹ್ಮ. ಆದ್ದರಿಂದಲೇ 14 ಲೋಕ ನನ್ನನ್ನು ಗುರುತಿಸಿದ ಬಗೆ ಹೇಗೆ? ಸೃಷ್ಟಿಗೆ ಪ್ರತಿಸೃಷ್ಟಿ, ಬ್ರಹ್ಮನಿಗೆ ಪ್ರತಿಬ್ರಹ್ಮ, ಬ್ರಹ್ಮನಿಗೆ ಉತ್ತರಾಧಿಕಾರಿಯಾಗುವಂತ ಯೋಗ್ಯತಾ ಸಂಪನ್ನ ದಕ್ಷ ಬ್ರಹ್ಮ ಎಂದು ನನ್ನನ್ನು ಗುರುತಿಸಿತು, ಗೌರವಿಸಿತು, ಮಾನಿಸಿತು, ಮನ್ನಿಸಿತು. ಈ 14 ಲೋಕವೇ ನನ್ನನ್ನು ಗುರುತಿಸಿದರು. ಇಂದಿನ ಈ ಸಭೆಯಲ್ಲಿ ಒಬ್ಬ ಮಾತ್ರ ನನ್ನ ಗುರುತಿಲ್ಲ. ಯಾಕೆ ಹೇಳಲಿಕ್ಕಾಗುವುದಿಲ್ವಾ? ತಲೆ ಬಾರುವ ಏನೂ ಇಲ್ಲ ತಲೆಯಲ್ಲಿ. ಈಗ ದೊಡ್ಡ ದೊಡ್ಡದಲ್ಲಿ ಹೊತ್ಕೊಂಡಾಗ ಸ್ವಲ್ಪ ತಲೆ ಭಾರ ಆಗ್ತದೆ. ಇವತ್ತು ಏನಿದೆ? ಏನೂ ಇಲ್ಲ. ಇದು ತಲೆಯ ಒಳಗಿನ ಭಾರ. ಏನು? ಅಹಂಕಾರ. ಯಾಕೆ ಈ ಅಹಂಕಾರ? ಈಶಾತಾನೆಂಬ ಅಹಂಕಾರ. ಯಾರಿಗೆ ಈಶೇವ? ಈಶ ಎಂದರೆ ಒಡೆಯ. ಪ್ರತಿಯೊಂದು ಪಂಗಡದಲ್ಲೂ ಪ್ರತಿಯೊಂದರಲ್ಲೂ ಒಬ್ಬೊಬ್ಬನು ಒಂದೊಂದಕ್ಕೆ ಒಡೆಯ. ಮನುಜರಿಗೆ ಈಶ ಮನುಜೇಶ, ಧನುಜರಿಗೆ ಈಶ ಧನುಜೇಶ, ನರರಿಗೆ ಈಶ ನರೇಶ. ಇವ ಯಾರಿಗೆ ಈಶೇವ?
ಇವ ಏರ್ಕೊಂಡು ಬರ್ತಾನೆ ಒಂದು ಬಸವ, ಆ ಬಸವನಿಗೆ ಇವನು ಬಸವೇಶ ಅವನು. ಇವನನ್ನು ಹೇಳಿ ಪ್ರಯೋಜನ ಇಲ್ಲ. ಕಾರ್ಯಕ್ರಮದ ವ್ಯವಸ್ಥಾಪಕರಿದ್ದಾರಲ್ಲ ಅವರನ್ನೇ ಮಾತಾಡಿಸೋದಾಗ್ತದೆ. ಇಂದ್ರ ಕಾರ್ಯಕ್ರಮದ ವ್ಯವಸ್ಥಾಪಕರ ನಾವೇ. ಈತನನ್ನ ಅಧ್ಯಕ್ಷ ಪೀಠದಲ್ಲಿ ಕುಳ್ಳಿಸಿರೋದು ಯಾರು? ನಾವೇ, ಎಲ್ಲರ ಸಮ್ಮತಿಯೊಂದಿಗೆ. ನಿಮ್ಮೆಲ್ಲರಿಗೂ ಈಶ ದೇವನಿರಬಹುದು, ನಮಗೆ ಹಾಗಲ್ಲ. ಅಧ್ಯಕ್ಷ ಪೀಠದಂತಾದ್ರೆ ಹೇಗಿರಬೇಕು? ಎಷ್ಟೊಂದು ಗೌರವ ಉಂಟು ಅದಕ್ಕೆ. ಏನು ಎದ್ದು ನಿಂತು ಗೌರವಿಸುವಂತ ಜ್ಞಾನ ಇಲ್ವೇ ಅವನಿಗೆ? ಇರಬೇಕಿತ್ತು. ಯಾಕೆ ಅಂತ ಕುರಿತು ಗೌರವಿಸಲಿಲ್ಲ? ಯಾವ ಸ್ಥಾನದಲ್ಲಿ ಕುಳಿತಿದ್ದಾನೆ? ಗೊತ್ತಾಯ್ತು. ಅಧ್ಯಕ್ಷನಾನೆಂಬ ಅಹಂಕಾರ. ಸರಿ, ಅಧ್ಯಕ್ಷನಾದವನು ಹೇಳೋದು ಬೇಡ, ಇನ್ನೊಂದು ಮಾಡಬಹುದಿತ್ತಲ್ಲ, ಆ ಕೆಲಸವನ್ನ ಮಾಡಬಹುದಿತ್ತಲ್ಲ ಅವನು. ಹೇಳ ಅಧ್ಯಕ್ಷನಾದವನು ಹೇಳಬಾರದು. ಇದು ಉಂಟಾ? ಇದ್ದರೂ ಇರಬಹುದು. ಎಲ್ಲಿ? ಭೋಗಲೋಕವಾದ ನಿನ್ನ ದೇವಲೋಕದಲ್ಲಿ. ಇದು ಭೂಮಿ. ದೇವಲೋಕದಲ್ಲಿ ದೇವತೆಗಳಿಗೆ ಮನ್ನಣೆ ಹೋದರೆ, ಈ ಭೂಮಿಯಲ್ಲಿ ಹಿರಿತನಕ್ಕೆ ಮನ್ನಣೆ. ಹಿರಿಯವರು ಬಂದಾಗ ಎದ್ದು ನಿಂತು ಗೌರವಿಸುವುದು ಇಲ್ಲಿನ ಶಿಷ್ಟಾಚಾರ. ಬೇಡ ಬಿಡಿ, ಎದ್ದು ನಿಂತು ಗೌರವಿಸುವುದು ಬೇಡ. ಒಂದು ಸಣ್ಣಯಿಂದ ನಮ್ಮನ್ನು ಗುರುತಿಸಿದ್ರೆ ನಾವು ಇಷ್ಟೊಂದು ಚಿಟ್ ಮಾಡ್ಕೋಬೇಕಾ? ಇಷ್ಟೊಂದು ಕುಣಿದಾಡಬೇಕಾ? ಇಲ್ಲ. ಏನು ಸನ್ನೆ? ಕಣ್ಣು ಸನ್ನೆ ಮಾಡುವ. ಹೀಗೆ ಬರ್ತಾರ? ಇಷ್ಟು ಮಾಡಿದ್ರೆ ಆಗೋಯ್ತು. ಇಲ್ಲೋ ಬಾಯ್ ಸನ್ನೆ. ನಾವೇನು ಅಧ್ಯಕ್ಷ ಪೀಠದ ಕೇಳ್ತವ? ಇರುವ ಆಸನದಲ್ಲಿ ಕುಳಿತುಕೊಳ್ತೇವೆ. ಯಾವ ಸನ್ನೆಯನ್ನ ಮಾಡದೆ ಈತ ಉದ್ದಟತನವನ್ನು ಪ್ರದರ್ಶಿಸಿದ. ಆದರೆ ಈ ಭೂಮಿಯಲ್ಲಿ ನಡೆಯುತ್ತದ್ದು ಅಜ್ಞಾನ ಸತ್ರ. ಈ ಭೂಮಿಯಲ್ಲಿ ಕೆಲವೊಂದು ಶಿಷ್ಟಾಚಾರ ಉಂಟು. ಅಧ್ಯಕ್ಷ ಪೀಠದಲ್ಲಿರಲಿ, ಯಾವ ಪೀಠದಲ್ಲಿ ಇರಲಿ, ಕೆಲವರನ್ನ ಕಂಡಾಗ ಎದ್ದು ನಿಂತು ಗೌರವಿಸುವುದು ಇಲ್ಲಿನ ಶಿಷ್ಟಾಚಾರ. ಪಡೆದಾತನೊಬ್ಬ, ವಿದ್ಯೆ ಇತ್ತಾತನೊಬ್ಬ, ಮಗಳ ಕೊಟ್ಟಾತನೊಬ್ಬ, ಆಪತ್ಕಾಲದಲ್ಲಿ ಒದಗಿ ಬಂದಾತನೊಬ್ಬ. ಇವರಿಷ್ಟು ಜನ ಬಂದಾಗ ಎದ್ದು ನಿಲ್ಲುವುದು ಸಂಪ್ರದಾಯ. ಅದನ್ನು ಮರೆತ ಆ ನಿಟ್ಟಿನಲ್ಲಿ ಯೋಚಿಸಿದ್ದಾರೆ. ನಮಗೆ ಇವನಿಗೊಂದು ಸಂಬಂಧ ಉಂಟು. ಅದೇ ನಮಗೆ ಬೇಸರವಾಗ್ತಿರುವುದು. ಏನ್ ಸಂಬಂಧ? ಯಾವುದು? ಇವ ಬೇರೆ ಯಾರು ಅಲ್ಲ, ನನ್ನ ಮಗಳಾದ ದಾಕ್ಷಾಯಿಣಿಗೆ ಇವ ಗಂಡ. ನನ್ನ ಮಗಳಾದ ದಾಕ್ಷಾಯಿಣಿಗೆ ಇವ ಗಂಡ. ಹತ್ರ ಸಂಬಂಧ. ಏನು ಮಾಡೋಣ? ನಮ್ಮ ದೇವೇಂದ್ರನವರು ಏನು ಹೇಳ್ಬೇಕಂತ ಯೋಚನೆ ಮಾಡ್ತಿದ್ದಾರೆ, ನೆನಪಾಗುತ್ತಿಲ್ಲ. ಇಷ್ಟೊಂದು ಇವರಿಗೆ ಬೈಯುವವರು. ಹೇಗೆ ನನ್ನ ಮಗಳನ್ನು ಇವರಿಗೆ ಕೊಟ್ಟೆ? ಮಾವ ಅಳಿಯನ ನಡುವೆ ನಡೆದ ಭಿನ್ನಾಭಿಪ್ರಾಯದ ಮಧ್ಯೆ ನಾವು ಬೇಡ ಅಂತ ಚಿತ್ತ ಶೂನ್ಯನಾಗಿ ನಿಂತಿದ್ದೇನೆ. ಬಿಡು, ನಾನು ಹೋಗಿ ಇವನಿಗೆ ಮಗಳನ್ನು ಕೊಟ್ಟಿದ್ದಲ್ಲ. ಅದೊಂದು ದೊಡ್ಡ ಕಥೆ ಇದೆ. ಏನು? ಸರಸಿ ನುಡಿ
ಒಂದು ದೊಡ್ಡ ಕತೆ ಉಂಟು. ಮದುವೆ ವಯಸ್ಸಿಗೆ ಬಂದ, ಸಾಮಾನ್ಯವಾಗಿ ಮದುವೆ ವಯಸ್ಸಿಗೆ ಬಂದರೆ ಏನು ಮಾಡ್ತಾರೆ, ಹುಡುಗಿಯನ್ನು ಹುಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಅದು ಇವನು ಹಾಗಲ್ಲ, ಮಾವನ್ನೇ ಹುಡುಕಿದ ಮೊದಲ. ಮಾವ ಎಲ್ಲಿ ಗಟ್ಟಿದ್ದಾನಂತ ದೇವಲೋಕವೆಲ್ಲ ಹುಡುಕಿದಾಗ ವರ್ತಮಾನ ಸಿಕ್ಕಿತು. 60 ಹೆಣ್ಮಕ್ಕಳಿಗೆ ಜನ್ಮ ಮಾಡಿ ಬೇಡಿದ ದಕ್ಷ. ಒಳ್ಳೆ ಗಟ್ಟಿ ಮಾವ, ಇರ್ಲಿ ಏನಾದ್ರು ಒಂದು ಕುಲ ಆಗಿದಂತ ನಾವು ಅದ್ರ ಕೇಳಲಿಕ್ಕೆ ಬರಲಿಲ್ಲ. ಯಾಕೆ ಆ ಭಯ ಉಂಟು ಅವನಿಗೆ. ನನ್ನ ಮಗಳು ದಾಕ್ಷಾಯಿಣಿ ಮೊದಲೇ ಬಹಳ ನಾಚಿಕೆ ಸ್ವಭಾವದವಳು. ನೋಡಿ, ತನ್ನ ಗಂಡ ಅಧ್ಯಕ್ಷ ಅಂದರೆ ಮೊದಲಿನ ಸಾಲಲ್ಲಿ ಬಂದ್ಕೊಳ್ಳುವಂಥ ಪರಿಸ್ಥಿತಿ. ಎಲ್ಲರೂ ಇದ್ದಾಳ? ಇಲ್ಲ. ಯಾಕೆ? ಮರ್ಯಾದಸ್ಥ ಮನೆತನದಲ್ಲಿ ಬೆಳೆದಂಥ ಹುಡುಗಿ, ನೋಡ್ಲಿಕ್ಕೆ ಚಂದ ಇದ್ದಾನೆ. ಹುಡುಗಕ್ಕೆ ಶುರು ಮಾಡಿದ. ದಾಕ್ಷಾಯಿಣಿಯನ್ನು ನೋಡ್ದ. ಅಲ್ಲಲ್ಲ ವ್ಯವಸ್ಥೆ ಮಾಡಿ ಒಂದು ದಿವಸ ಹೋದ, ಕರ್ಕೊಂಡೋದ. ಆ ಸಮಯದಲ್ಲಿ ಅದನ್ನು ಪ್ರತಿಭಟಿಸುವುದಕ್ಕಾಗಿ ಎದ್ದು ನಿಂತವನು ನಾನು. ಏನು ಮಾಡೋಣ, ಬಂದ ನಮ್ಮ ಅಪ್ಪ ಬ್ರಹ್ಮ. ಮಗನಾಯಲ್ವಾ, ಯಾಗೂ ಜಾತಿ ಹುಡುಗ, ಒಂದು ಕನ್ಯಾದಾನ ಮಾಡಿಬಿಡು, ಒಂದು ಸರಿ ಆಗ್ತಾನೆ ಅಂತ ಹೇಳ್ದ. ಒಂದು ಕನ್ಯಾದಾನವನ್ನು ಮಾಡಿಬಿಟ್ಟೆ. ಇವನ ಸರಿ ಹೋಗುದು ನೋಡ್ಲಿಲ್ಲ ಇವತ್ತು. ಆದ್ರೆ ಸ್ನಾನವಿಲ್ಲ ಹೆಣ್ಣು ಕೊಟ್ಟು ಮಾವ ಕಣ್ಣು ಕೊಟ್ಟು ದೇವರಂತಾರೆ. ಇವನಿಗೆ ಆ ಜ್ಞಾನ ಬೇಡವಾ? ಜ್ಞಾನ ಬರಬೇಕಾದ್ರೆ ಕೆಲವೊಂದು ಸಂಸ್ಕಾರವನ್ನು ಅಳವಡಿಸಿಕೊಳ್ಬೇಕು. ಆಗ ಮಾತ್ರ ಜ್ಞಾನ ಬರ್ತದೆ. ಜೀವನದಲ್ಲಿ ಜ್ಞಾನ ಬಿಡಿ, ದಿನನಿತ್ಯದ ಒಂದು ಜ್ಞಾನ ಅಂತಿದೆ. ಅದ್ಯಾವುದು? ಸ್ನಾನ. ಸ್ನಾನ ಮಾಡ್ತಾನೆ ನೀವು ಇಲ್ಲ ನೋಡಿ, ಸ್ನಾನ ಮಾಡ್ತಿದ್ರೆ ನೋಡ್ಲಿಕ್ಕೆ ಹೇಗೆ ಬೆಳ್ಳಗಿದ್ದಾನೆ. ಯಾಕೆ? ಭಕ್ತರೆಲ್ಲ ಸೇರಿ ಹೇಳೋದುಂಟು, ಭಕ್ತರ ಚಿತಾಭಸ್ಮದಿಂದ ಅಲಂಕಾರವಾಗಿದ್ದಾನೆ ಪರಮಶಿವ. ಇಷ್ಟಿಷ್ಟು ಶಬ್ದ ಹೇಳಿದ್ರೆ ಅವ ಎಲ್ಲಿ ಸ್ನಾನ ಮಾಡ್ತಾನೆ? ಸ್ನಾನ ಎಂದರೆ ಏನು? ಪವಿತ್ರವಾದಂತ ಗಂಗೆ ಅಡಿಯಿಂದ ಮುಡಿಯವರಿಗೆ ಪ್ರವೇಶಿಸಿದಾಗ ಬಾಹ್ಯವಾಗಿ ಪಂಚೇಂದ್ರಿಯಗಳು ಶುದ್ಧವಾದರೆ ಅಂತರಂಗವಾಗಿ ಜ್ಞಾನೇಂದ್ರಿಯಗಳು ಜಾಗೃತವಾಗ್ತವೆ. ಆ ಜ್ಞಾನೇಂದ್ರಿಯಗಳು ಜಾಗೃತವಾದಾಗಲೇ ಎಲ್ಲಿ ಹೇಗೆ ನಡೆದುಕೊಳ್ಳಬೇಕು, ಯಾವ ಸಭೆಯಲ್ಲಿ ಹೇಗೆ ಬೆನ್ನುವುದು ಎಚ್ಚರವಾಗ್ತದೆ. ಬಿಡಿ, ಇದಾವುದೂ ಇಲ್ಲ. ನಾವು ಇಷ್ಟೊಂದು ದೋಷಿಸಿದರು ಇವನನ್ನೇ ಹೋಲುವ ಇವನ ಭಕ್ತಾದಿಗಳನ್ನು ಇಷ್ಟಿದ್ದಾರೆ ಭೂಲೋಕದಲ್ಲಿ. ಏನ್ ಹೇಳ್ತಾರೆ ಅವರಿಗೆ? ಅಘೋರಿಗಳು ಅಂತ ಹೇಳ್ತಾರೆ. ಅಘೋರಿಗಳು ಹಗಲಿಡೀ ಹೇಳುವುದೇ ಇಲ್ಲ, ಅಲ್ಲೇ ಮಲ್ಕೊಳ್ಳೋದು, ಆಕಾಶ ನೋಡ್ಕೊಂಡು ಮಲ್ಕೊಳ್ಳೋದು. ರಾತ್ರಿ ಆಯ್ತು ಹೇಳೋದು. ಸರಿಯಾಗಿ ಸ್ನಾನ ಯಾವುದು? ಎಣ್ಣೆ ಸ್ನಾನ. ಹೆಂಡವನ್ನ ಕುಡಿಯುವುದು, ಗಂಡವನ್ನ ತಿನ್ನುವುದು, ಕಂಡವನ್ನ ತಿನ್ನುವುದು. ಬಿಡದಿಯ ಹೊರಗೆ ಬರುವುದು. ಅವರ ಬಿಡದಿಯ ಹೊರಗೆ ಅಳುತ್ತ ಮೂರ್ತಿ ಉಂಟು, ನಟರಾಜ ಭಂಗಿಯ ಓಂ ನಮಃ ಶಿವಾಯ ಅಂತ ಬರುವುದು. ಅದನ್ನು ನೋಡುವುದು, ಅವನ ಜೊತೆಯಲ್ಲಿ ಅದ್ರ ಜೊತೆಯಲ್ಲಿ ಕುಣಿಯುವುದು. ಹೆಂಗೆ? ತಾಳ ಇಲ್ಲ, ರಾಗ ಇಲ್ಲ, ಲಯ ಇಲ್ಲ, ಸಾಹಿತ್ಯ ಇಲ್ಲ. ಇವರೇ ನಿರ್ದೇಶಕರು, ಇವರೇ ನಿರ್ದೇಶನ. ಏನು ಬಂಬಂ ಬೋಲೆ, ಅದರ ಸಾಹಿತ್ಯ ಏನು ಕರ್ಮ ಅಂತ ಗೊತ್ತಾಗುವುದಿಲ್ಲ. ಆದರೂ ಅವರು ಇವನ್ನ ಪೂಜಿಸ್ತಾರೆ. ಇಷ್ಟು ಮಾತ್ರವಲ್ಲ, ಇನ್ನೊಂದು ಪಂಗಡ ಇದೆ. ಯಾವುದೋ ಇವನನ್ನ ಪೂಜಿಸುವ ಇನ್ನೊಂದು ಗಣ ಉಂಟು. ಯಾರವರು? ನಿಶಾಚರರು. ರಾಕ್ಷಸರು. ಲೋಕಕಂಟಕವಾದ ಕಾರ್ಯವನ್ನ ಮಾಡಲು ಇವನ ದರ್ಶನ ಭಾಗ್ಯ ಹೋಗಬೇಕು. ಇವನಿಂದ ಒಂದು ವರ ಬೇಕು ಅವರಿಗೆ. ಗಡ್ಡವನ್ನು ಬಿಟ್ಟಿದ್ರು, ಗುಡ್ಡವನ್ನು ಹತ್ತಿದ್ರು, ಹೋಗಿ ತಪಸ್ಸಿಗೆ ಕುಳಿತರು. ಕರೆಯುವುದು ಹೇಗೆ? ಕೈಲಾಸದಲ್ಲಿ ಇರ್ತಾನೆ ಇವ, ಕೇಳಬೇಕಲ್ಲ ಅಲ್ಲಿಗೆ. ದೊಡ್ಡ ಗಂಟ್ಲು, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಷ್ಟು ಹೇಳಿದ್ರೆ ಸಾಕಿ. ಅಲ್ಲಿಂದ ಓಡಿ ಬಂದಿದ್ದಂದ್ರೆ ಹಾಗೀಗಲ್ಲ. ದೊಡ್ಡ ಗಂಟ್ಲಿನ ರಾಕ್ಷಸರಿಗೆ ಒಂದು ಸಣ್ಣ ಗಂಟ್ಲಿನ ದೇವರವರಿಗೆ. ಹಾಗಂತ ಇವನಿಗೆ ಒಳ್ಳೆ ಲಯ, ಒಳ್ಳೆ ಶ್ರುತಿ. ನಟರಾಜ ಅಲ್ವಾ?
ಬಂದು ಪ್ರತ್ಯಕ್ಷವಾಗಿ ನಿಂತ. ಭಕ್ತನೇ, ಅನಗ್ಯವಾದ ಭಕ್ತಿಗೆ ಮೆಚ್ಚಿದ್ದೇನೆ, ಏನು ವರ ಬೇಕೋ ಕೇಳು. ಅವು ಅಷ್ಟು ಕೇಳಿದ್ರೆ ಸಾಕಿತ್ತು. ಮರಣವೇ ಬಾರದ ಹಾಗೆ ವರವನ್ನು ಕೊಡು. ಸಿಕ್ಕಾಬಿದ್ದೆವು. ಅದು ಒಂದು ಬಿಟ್ಟು ಬೇರೆ ಏನಾದ್ರು ಕೇಳಿದರೆ ಮತ್ತೆ ಅವಕ್ಕೂ ಮರ್ಯಾದಿಲ್ಲ. ಇನ್ನೊಂದೇನೋ ಲೋಕಕಂಟಕವಾದ ವರವನ್ನು ಕೇಳ್ತಾರೆ. ಮತ್ತೆ ಅವದ್ದೇ ಒಂದು ಲೋಕ. ಇವನೇ ಅಲ್ಲಿಗೆ ಈಶ, ಇವನೇ ಲೋಕೇಶ. ಆ ಪ್ರಪಂಚದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅವರಿಗೆ. ದಾರಿ ಸಿಕ್ಕುವುದಿಲ್ಲ. ದಾರಿ ಬೇಕೋ ಈ ಲೋಕೇಶನೇ ಬೇಕು ಅವನಿಗೆ. ಹಾ ಬಿಡಿ ಹೀಗಂತ ನಾವು ಇನ್ನು ಹೆಚ್ಚು ಹೊತ್ತು ಮಾತಾಡಿದ್ರೆ ಅವನ ಅನುಯಾಯಿಗಳೆಲ್ಲ ಇರ್ತಾರೆ ಇಲ್ಲಿ. ಸುಮ್ಮನೆ ಅವ್ರಿಗೆ ಎದ್ರು ಬೇಡ. ಇಷ್ಟು ಅವಮಾನ ಅವನಿಗೆ ಇಲ್ಲಿ ಸಾಕು. ಮತ್ತೆ ಏನು ಮಾಡ್ಬೇಕನ್ನೋದು ನಾನು ತೀರ್ಮಾನಿಸ್ತೇನೆ. ಹಾಗಂತ ನಾವೆಲ್ಲಿ ಇರ್ಲಿಕ್ಕಾಗ್ತದ? ನಮ್ಮದೆಲ್ಲ ಒಂದು ಶಿಷ್ಟಾಚಾರ ಉಂಟು. ನಾವು ಹೋದಲ್ಲಿ ನಮ್ಮದು ನಡಿಬೇಕು ಅಲ್ಲ, ಇಲ್ಲೋ ನಾವು ಅಲ್ಲಿಂದ ನಡಿಬೇಕು. ಇದು ಎರಡೇ ಶಿಷ್ಟಾಚಾರ ನಮ್ಮದು. ಈಗ ಈ ಜ್ಞಾನಶೂನ್ಯರೇ ಸೇರಿದಂತ ಈ ಅಧ್ಯಕ್ಷ ಪೀಠದಲ್ಲಿ ಕುಳಿತಂತ ಇನ್ನು ಜ್ಞಾನ ಶೂನ್ಯ. ಇಲ್ಲಿ ಬಂದ ಜ್ಞಾನಿ ವೃದ್ಧಿ ಆಗುದಿಲ್ಲ. ಇಲ್ಲಿ ಬಂದ ಜ್ಞಾನ ಸತ್ರ ಅಲ್ಲ, ಬಂದ ಜ್ಞಾನಿಗಳೆಲ್ಲ ಸತ್ರ ಇಲ್ಲ. ಆದ್ರಿಂದ ಈ ಸಭೆಯನ್ನು ಧಿಕ್ಕರಿಸಿ ಹೋರಾಟ. ಹೀಗಾಗಿ ಹೋಯ್ತಲ್ಲ. ಮಿಂಚು ಮಿಂಚಿತೋ, ಗುಡುಗು ಗುಡುಗಿತೋ, ಮಳೆ ಮಾತ್ರ ಬರ್ಲಿಲ್ಲ. ನಾನು ಭಾವಿಸಿ ಇರ್ಲಿಲ್ಲ ನನ್ನ ಮಾವ ಇಷ್ಟು ಕೆಲಸ ಮಾಡ್ತಾ ಅಂತ. ಅವ ಕೆಲಸ ಮಾಡಿದ್ ನೋಡಿದ್ದೆ ನಾನು ಇದು ಮೊದಲು ಅಲ್ವಾ? ಹೌದಪ್ಪ, ಇಷ್ಟೆಲ್ಲ ದೊಡ್ಡದು ಕಟ್ಕೊಂಡ್ ಇಷ್ಟು ಕೆಲಸ ಮಾಡಿದ್ನಲ್ಲ, ಅದೊಂದು ಸಂತೋಷ ನನಗೆ. ಆದ್ರೆ ಅವ ಏನ್ ಹೇಳಿದ? ಏನು? ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತವ ನನ್ನನ್ನ ಗೌರವಿಸಲಿಲ್ಲ, ಮಾನಿಸಲಿಲ್ಲ, ಮನ್ನಿಸಲಿಲ್ಲ. ಹೌದು, ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತವರಿಗೆ ಅದೇ ಕೆಲಸವ? ಮಧ್ಯದಲ್ಲಿ ನಾನೊಂದು ಹೂ ಗುಟ್ಟಿದ್ದೆ. ಅಲ್ಲ, ಅದು ಹೌದು. ಯಾಕೆ ಅವ ನಿನ್ನ ಕರೆದು ಹೇಳಿದ? ಹಾಗಾಗಿ ನಿನ್ನ ಕರೆದು ಪ್ರಶ್ನೆ ಮಾಡಿದ. ಅಧ್ಯಕ್ಷ ಸ್ಥಾನವನ್ನು ಕೊಟ್ಟವ ಯಾರು? ಕೊಟ್ಟವ ನಿನಗೆ ತಲೆ ಸರಿ ಉಂಟೆ, ನೀವೆಲ್ಲ ಮೂರ್ಖರು ಎನ್ನುವ ಹಾಗೆ. ನಾನು ಅಧ್ಯಕ್ಷ ಸ್ಥಾನವನ್ನು ಒಪ್ಪಿದವ ನೀನೊಬ್ಬನೆಯ? ಅದೋ ಆ ಕಡೆಯಲ್ಲಿ ಬ್ರಹ್ಮ ಕೂತಿದ್ದಾನೆ, ಇವನಿಗೆ ಅಪ್ಪ ಅಲ್ವವ? ಹಾಗಂತ ಅವ ಮೂರ್ಖನ? ಅಲ್ವೇ ಅಲ್ಲ. ಮತ್ತೇನ್ ಹೇಳಿದ? ತಲೆನೋವು. ದೊಡ್ಡದೆಲ್ಲ ಕಟ್ಟಿಕೊಂಡ್ರೆ ತಲೆನೋವು ಬರ್ತದಂತ ಇವ ಭಾವಿಸಿದ್ದು. ಇವ ಅಲ್ಲ, ಎಂತೆಂಥದ್ದು ದೊಡ್ಡದೆಲ್ಲ ಕಟ್ಟಿಕೊಂಡವರು ಎಷ್ಟೆಲ್ಲ ಮಾಡಿದ್ದಾರೆ ಇದ್ದಾರಪ್ಪ. ಇವ ಬಿಡು, ಇವ ಅಪರೂಪ ಕಟ್ಟಿಕೊಂಡು ಇಷ್ಟು ಮಾಡಿದ ಅಂತ ಆದ್ರೆ ಇನ್ನು ಪ್ರತಿನಿತ್ಯ ಕಟ್ಟಿಕೊಂಡವರು ಇನ್ನೆಷ್ಟು ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಮತ್ತೆ ಇವ ಹೇಳಿದ ಏನು? ಸ್ವಾಗತಿಸಲಿಲ್ಲ. ಸ್ವಾಗತ ಮಾಡುವುದಕ್ಕೆ ಜನನೇ ನೀನು ನಿರ್ಧಾರ ಮಾಡಿದ್ಯಾ. ಹಾಗಂತ ಅವರು ಸ್ವಾಗತ ಮಾಡುವುದಕ್ಕೆ ಇರುವ ದ್ವಾರ ಬಾಗಲಲ್ಲೇ ನಿಂತಿದ್ದಾರೆ ಅಲ್ವಾ? ಮತ್ತಿವಂತ ಹೇಳಿದ, ನನ್ನ ಮಗಳನ್ನ ಕೊಟ್ಟಿದ್ದು ಕೋಡಗನ ಕೈಗೆ. ಯಾವುದು? ಮಾಣಿಕ್ಯ ಕೊಟ್ಟ ಹಾಗೆ. ಈ ಮಂಗನ ಕೈಗೆ ಮಾಣಿಕ್ಯ ಕೊಟ್ಟ ಅಂತ ಆದ್ರೆ ಅವ ಎಂತ ಆಗ್ತಾನೆ? ಅವ ದೊಡ್ಡ ಮಂಗ ಆಗ್ತಾನೆ. ಇವ ಹೇಳಿದಲ್ಲ, ನನ್ನ ಮಗಳು ಎನ್ನುವ ಹಾಗೆ. ದಾಕ್ಷಾಯಿಣಿ ಇವಳು ಮಗಳ ಅಲ್ವೇ ಅಲ್ಲ. ಶಂಖದಿಂದ ಹುಟ್ಟಿದ ಕಾರಣ ಅವಳನ್ನು ಶಂಕರಿ ಎನ್ನುವ ಹಾಗೆ ಕರೀತಾರೆ. ಗೌರವ ವರ್ಣವದಿಂದ ಕೂಡಿದ ಕಾರಣ ಗೌರಿ ಅಂತ ಕರೀತಾರೆ. ಹಾಗಾಗಿ ಬ್ರಹ್ಮದೇವನೇ ತಂದು ಒಪ್ಪಿಸಿದ್. ಮತ್ತಿವೆಲ್ಲ ಇಷ್ಟು ಹೇಳ್ತಾನೆ ಅಂತ ಆದ್ರೆ ಇವ ಎಷ್ಟು ದೊಡ್ಡ ಜನ ಅಂತ ಬೇಕಲ್ವಾ? ನೀ ನೋಡಿದಾಗ ಅವನಿಗೆ ಕೈ ಮುಗಿದೆ ಯಾಕೆ? ಒಂದು ಭಕ್ತಿ, ಇನ್ನೊಂದು ಭಯ. ನಿನ್ನಲ್ಲಿ ಇದ್ದದ್ದು ಯಾವುದು? ಭಯ. ದೇವರ ಮುಂದೆ ದೀಪ ಹಚ್ಚಿ ಪ್ರಾರ್ಥಿಸುವುದು ಭಕ್ತಿ ಅಂತ. ಅದೇ ಮನೆಗೆ ಬೆಂಕಿ ಬಿದ್ರೆ ಯಾರಾದ್ರೂ ಕೈ ಮುಗಿತಾರ? ಆ ದೀಪವನ್ನು, ಆ ಬೆಂಕಿಯನ್ನು ನೆಂಗಿಸುವುದಕ್ಕೆ ಮುಂದಾಗ್ತಾರೆ. ಇವನನ್ನ ನೋಡಿ ನಿನಗೆ ಭಯ. ಹೀಗೆ ಇವ ಮಾತಾಡಿದಾಗ ಕೋಪಗೊಂಡವ ಯಾರು? ನನ್ನ ವಾಹನದಂತ ನಂದಿ. ಅವ ಕೋಪಗೊಂಡವ, ಇವರಿಗೆಲ್ಲ ಶಾಪ ಕೊಟ್ಟ. ಹೀಗೆ ಒಬ್ಬರನ್ನೊಬ್ಬರು ಶಪಿಸುತ್ತಾ ಮುಂದಾದವರಿದ್ದಾರೆ. ಈಗ ಎರಡು ಪಂಗಡವಾಗಿ ಹೋಯ್ತು. ಹಾಗಂತ ಇವೆಲ್ಲಾದ್ರೂ ಸಿಕ್ಕಿದಾಗ ಇವನಿಗೊಂದು ಮಾತು ಹೇಳಬೇಕು ನೀನು. ಯಾವಾಗಲೂ ನೀನು ಹೇಳಿದ ಹಾಗೆ ಕೇಳಿಕೊಳ್ಳುವುದಕ್ಕೆ ಈಶಾ ಸುಮ್ಮನೆ ಇರುವುದಿಲ್ಲ. ಎಲ್ಲಿಯಾದ್ರೂ ಅವನಿಗೆ ಕೋಪ ಬಂದಿತ್ತು ಅಂತ ಆದ್ರೆ, ಕಷ್ಟ ಆದಿತ್ತು ಅಂತ ಹೇಳು, ಯಾಗ ಮುಂದುವರಿಸುವ ಹೇಳಿ.
ಕೇಳಿದೆ. ಹ್ಮ್ ಅಧ್ಯಕ್ಷೀಯ ಭಾಷಣದಲ್ಲಿ ಏನೇನು ಹೇಳ್ತಾರೆ ಅಂತ ಕೇಳ್ಕೊಬಂದು ನಮ್ಗೆ ಹೇಳಬೇಕು ಅಂತ ಎಲ್ಲ ಕೇಳ್ಕೊಬಂದು ಹೇಳಿದ್ದಾರೆ. ಆದ್ರೆ ಏನು ಮಾಡೋಣ, ಉತ್ತರಿಸುವುದಕ್ಕೆ ಸಮಯ ಇಲ್ಲ. ಆದ್ರೂ ಒಂದೇ ಒಂದು ಬೇಸರ, ಯಾವಾಗ್ಲೂ ಮುಂಡಾಸ್ ಕೊಟ್ಟವರಿಗೆ ನೋವಾಗುದಿಲ್ವಂತೆ, ಒಬ್ರೊಬ್ಬಕ್ಕೆ ಕೊಟ್ಟದ್ದು ನೋವಾಗುತ್ತದಂತೆ. ಮತ್ತೆ ಮುಂದೆ ಹೇಳದ್ನಲ್ಲ, ಹೊರಗಿಸಲು ಕೋಡಗನ ಕೈಗೆ ಕೋಳವನ್ನ ಕೊಟ್ಟ ಹಾಗೆ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟ ಹಾಗೆ ಏನಂತಾರೆ ದೊಡ್ಡ ಮಂಗ ಅಂತ ನಾನು ಹೇಳಿಲ್ಲ. ಈ ದಿನ ಮುಂಡಾಸರ್ ಕೊಟ್ಟದ್ದು ಅದೇ. ಅವ್ರು ಏನ್ ಹೇಳ್ಬೇಕಿದ್ರು ಅದನ್ನೇ ಹೇಳುದು. ಏನ್ ಹೇಳ್ತೀನಿ ಅಂತ ಕೇಳೋದಿಲ್ಲ, ಏನ್ ಹೇಳ್ಬೇಕು ಅದನ್ನೇ ಹೇಳಿ ಹೋಗುದಷ್ಟೇ. ನಮ್ಮ ಹಿಂದಿಂದ ಆಡೋದು ಮಾತಿಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ನಮ್ಮ ಪಾಲಿಗೆ ಬರುವುದನ್ನು ನೆನಪಿಸಿದ್ನಲ್ಲ, ಹೋಗಿ ತಂದೆಯಲ್ಲಿ ಕೇಳಿದೆ, ಯಾವ ದೇಶದ ದೊರೆ ನಾನು? ತಂದೆ ಹೇಳಿದನು, ಪ್ರಾಚೀನ ಬೆಹರಿಯೇ ನಿನ್ನ ದೇಶ, ಅಲ್ಲಿನ ಪಟ್ಟಾಧ್ಯಕ್ಷ ನೀನು, ನಮ್ಮ ಬ್ರಹ್ಮರಿಗೆ 8 ಜನ ಬ್ರಹ್ಮರಿಗೆ ನೀನು ಅಧಿಪತಿ, ದಕ್ಷ ಪ್ರಜಾಪತಿ ಎಂದು ಬಂತಲ್ಲ ಅಧಿಕಾರ. ಮತ್ತೆ ಮನವಾಗುರಿಸಿ ತಡೆಗಡೆ ಅಧಿಕಾರವನ್ನು ವಹಿಸಿಕೊಂಡ ಮೇಲೆ ಸ್ವಲ್ಪ ಪ್ರಚಾರ ಬೇಕಾಗ್ತದೆ. ಆ ಪ್ರಚಾರಕ್ಕಾಗಿ ಇಲ್ಲೊಂದು ಅದ್ಭುತವಾದ ಕಾರ್ಯಕ್ರಮವನ್ನ ಮಾಡಬೇಕು. ಯಾವುದು? ಯಜ್ಞ ಕಾರ್ಯ. ಆ ಯಜ್ಞ ಕಾರ್ಯದಲ್ಲಿ ಅಹಂಕಾರಿಯಾದಂತಹ ಶಿವನಿಗೆ ಅವಮಾನವನ್ನ ಮಾಡುವುದೇ ಮೂಲ ಉದ್ದೇಶ. ಆದ್ದರಿಂದ 14 ಲೋಕಕ್ಕೂ ಒಲೆಯನ್ನ ಕಳಿಸಿಕೊಡಲು ವ್ಯವಸ್ಥೆಯನ್ನ ಮಾಡಿದ್ದೇನೆ. ಅಷ್ಟು ದಿಕ್ಪತಿಗಳಿಗೂ ಇಲ್ಲಿ ಹವಿಸುಂಟು. ಆದರೆ ಈಶ್ವರನ್ನ ಹೊರತುಪಡಿಸಿ ದಕ್ಷ ಯಜ್ಞ, ಈಶ್ವರ ಯಾಗ, ಎಲ್ಲ ಈಶ ಈ ದಕ್ಷಿಣ ದೇಶದ ಜ್ವಾಲೆಯಲ್ಲಿ ಸುಟ್ಟು ಕರಕಲಾಗಿ ಹೋಗಬೇಕು. ನಿರೀಶ್ವರ ಯಾಗ, ಈಶ್ವರ ಯಾಗ. ಯಾರು ಗೊತ್ತಾಗ್ಲಿಲ್ಲ? ಇಲ್ಲ, ಬ್ರಾಹ್ಮಣರಂಗ ಗೊತ್ತಾಯ್ತು. ಬ್ರಾಹ್ಮಣರ ಜಾತಿ ಬ್ರಾಹ್ಮಣರ ಜಾತಿ ಅನ್ನೋದು ಹೇಳಕೋಬೇಡಿ. ಯಾಕೆ ನಾವು ಹೆಚ್ಚಿಗೆ ವಿದ್ಯೆ ಕಲ್ತಂತ ಬ್ರಾಹ್ಮಣರು ಅಲ್ಲ, ಏನೋ ಅಲ್ಪ ಸ್ವಲ್ಪ ಬದುಕಲಿಕ್ಕಾಗಿ ಕಲ್ತವರು. ಆದ್ರೆ ಇಂದು ಮಾತ್ರ ಬಹಳ ಸಂತೋಷದಿದೆ ಸ್ವಾಮಿ, ಬಹಳ ಸಂತೋಷ. ಹೌದೌದು. ಏನ್ ವಿಷಯ ನಿಮಗೆ ಕಾಣಿಸ್ತಾ ಇದೆಯಾ? ನಮ್ಮವರೆಲ್ಲ ಹೋಗ್ತಾ ಇದ್ದಾರೆ ಸಾಲುಗಟ್ಟಿ ಒಳ್ಳೆ ಜನ. ಹೌದೌದು. ಯಾಕೆ? ಇವತ್ತೊಂದು ಬಹಳ ದೊಡ್ಡ ಕಾರ್ಯ ಇದೆ. ಕಾರ್ಯ ಅಂದ್ರೆ ಅಂತಿದ್ದದಲ್ಲ. ನಾವು ಬೇಗ ಹೋಗದಿದ್ರೆ ಅಲ್ಲಿರುವ ವ್ಯವಸ್ಥೆ ಎಲ್ಲ ಹಾಳಾಗ್ತದೆ. ನಮಗೆ ಆಹ್ವಾನ ಕೊಡುವಾಗಲೇ ಹೇಳಿದ್ರು, ನೀವು ಇಂತಿಷ್ಟೊತ್ತಿಗೆ ಬಂದು ಅಲ್ಲಿ ಹೋಗ್ಬೇಕು ಅಂತ. ಏನು ಮಾಡುವುದು? ನಮಗೂ ನಿಮ್ಮಲ್ಲಿ ಮಾತನಾಡ್ಬೇಕಂತ ಆಸೆ ಇದೆ. ಇದ್ರು ನೀವು ನಾಳೆ ಹೇಳಬಾರ್ದು, ಏನು ಮಾತಾಡಿದ್ರೆ ಹೀಗೆ ಬಂದ ಹಾಗೆ ಹೋದ್ರು ಅಂತ. ಪರಿಸ್ಥಿತಿ ಹಾಗಿದೆ. ಯಾಕೆ? ನಮ್ಮಿಂದ ತೊಂದರೆ ಆಗೋದು ಬೇಡ, ಮುಂದೊಂದು ಸಿಗೋಣ. ಬನ್ನಿ 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 ವರ ಮಹಾಕೈಲಾಸ ಶಿಖರದಿ, ವರ ಮಹಾಕೈಲಾಸ ಶಿಖರದಿ ಹರ ನರಸಿ ಕಂಡಾಗ ಕೌತುಕವ, ಹರ ನರಸಿ ಕಂಡಾಗ ಕೌತುಕವ, ವಿರಸಿ ಭೂಸುರ ನೋರ್ವನನು, ಭೂಸುರ ನೋರ್ವನನು ಬೆಸಗೊಂಡಳು ವಿರಸಿ. ಹೌದು. ಎಲ್ಲಿಗೂ ಅವಸರದಲ್ಲಿ ಹೊರಟಿದ್ದೀರಿ? ಹೌದಮ್ಮ. ತಡೆದಲ್ಲಿದ್ದೇನೆ. ಯಾಕೆ ಅಂತ ಗೊತ್ತಾಗ್ತದೆ.
ಗೊತ್ತಾಗ್ಲಿಲ್ಲ. ನಿಂತು ದಣಿಯಬಾರದು. ಹಾ ಹಾ, ಕೂತು ದುಡಿಯಬೇಕೆ? ಈಗ ಬನ್ನಿ. ನಾವು ನಿಂತು ತಂದಿದ್ದೇವಮ್ಮ, ದಣಿಯೇ ನಿಂತು. ಇಲ್ಲೇ ಕುಳಿತುಕೊಳ್ಳಬೇಕು ಬಿಡಿ. ಆಯ್ತು ಆಯ್ತು. ಏನಾದದ್ದು? ಅಂತ ಆಗಿದ್ದಲ್ಲ, ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಏನೋ ತಂಪಾಯ್ತು. ಬಿಳಿಯ ಬಣ್ಣವೇ ಇರುವಂತಹ ಈ ಪರ್ವತ ಶ್ರೇಣಿ ನೋಡಿದ್ರೆ ಗೊತ್ತಾಗುವುದಿಲ್ಲ. ಹೌದು ಹೌದು, ಮಂಜಿನ ಗಡ್ಡೆ ಮತ್ಯಾವ ಪೀಠ ಇಲ್ಲವಲ್ಲ ಇಲ್ಲಿ ಕೊಡ್ಲಿಕ್ಕೆ. ತೊಂದ್ರೆ ಇಲ್ಲ, ನಮ್ಮಲ್ಲಿ ವ್ಯವಸ್ಥೆ ಇದೆ. ಯಾಕೆ ನಮಗೆ ತಂಪಾಗುದಿಲ್ಲ, ನಮ್ಮ ಬಿಸಿ ಎಷ್ಟಾದ್ರೂ ತೊಂದರೆ ಇಲ್ಲ. ಹೌದಲ್ಲ? ಆದ್ರೆ ನಮ್ಮಲ್ಲಿ ವ್ಯವಸ್ಥೆ ಇದೆ. ಕುಳಿತುಕೊಳ್ಳಿ, ನೀವು ಕುಳಿತುಕೊಳ್ಳಿ ಅಮ್ಮ. ಬನ್ನಿ ಬನ್ನಿ. ಬ್ರಾಹ್ಮಣರೇ, ಒಂದು ಮಾತನ್ನು ಕೇಳಬಹುದೇ ನಿಮಗೆ? ಅವಲಿಂದ ಬಂದಿರಯ್ಯ ಭೂಮಿ ದೇವ, ಅವಲಿಂದ ಬಂದಿರಯ್ಯ ಭೂಮಿ ದೇವ, ಶತ ಶತ ಸಾವಿರ ಪೋಪುರಲ್ಲಿ ಭೂಮಿ ದೇವ, ಶತ ಸಾವಿರ ಪೋಪುರಲ್ಲಿ ಭೂಮಿ ದೇವ, ಈ ವಿಧದ ಭೂಸುರರು ಭೂಮಿ ದೇವರು, ಈ ವಿಧದ ಭೂಸುರರು ಭೂಮಿ ದೇವರು, ಮತ್ತಿನ್ನಾವಲ್ಲಿಯೇ ಬಯಲುವಯ್ಯ, ನೀವಿನ್ನಾವಲ್ಲಿಯೇ ಬಯಲುವಯ್ಯ ಭೂಮಿ ದೇವ. ಹೆಂಡಿರು ಮಕ್ಕಳು ಸಹ ಭೂಮಿ ದೇವ, ಹೆಂಡಿರು ಮಕ್ಕಳು ಸಹ ಭೂಮಿ ದೇವ, ಕೂಡಿಕೊಂಡು ಕೋಪ ಕಾರ್ಯವೇನು ಭೂಮಿ ದೇವ, ಕೂಡಿಕೊಂಡು ಕೋಪ ಕಾರ್ಯವೇನು ಭೂಮಿ ದೇವ. ಅವಲಿಂದ ಬಂದಿರಯ್ಯ, ಅವಲಿಂದ ಬಂದಿರಯ್ಯ ಭೂಮಿ ದೇವ. ಬ್ರಾಹ್ಮಣೋತ್ತಮರೇ, ವಂದಿಸಿಕೊಳ್ತಾ ಇದ್ದೇನೆ ಮತ್ತೆ. ಒಳ್ಳೆಯದಾಗಲಿ ಅಮ್ಮ. ಬ್ರಾಹ್ಮಣೋತ್ತಮರೇ, ಓ, ಪ್ರಪಂಚದಲ್ಲಿ ಒಂದು ಮಾತುಂಟಲ್ಲ, ಹಾ ಜಗತ್ಸರ್ವಂ ದೈವಾಧೀನಂ ಹಾ, ತದ್ದೈವಂ ಮಂತ್ರಾಧೀನಂ ತದ್ಮಂತ್ರಂ ಬ್ರಾಹ್ಮಣಾಧೀನಂ, ಹೌದು, ಬ್ರಾಹ್ಮಣೋ ಮಮ ದೇವತಾ. ಸತ್ಯ. ಹಾಗಾಗಿ ಹಾ. ಪ್ರಪಂಚದಲ್ಲಿ ನಡೆದಾಡುವಂತಹ ಒಬ್ಬ ದೇವರಿದ್ದಾರೆ ಅಂತಾದ್ರೆ ಬ್ರಾಹ್ಮಣರು ಅಲ್ವೇ? ಅಲ್ವೇ? ಹಾ. ಹಾಗಾಗಿ ಮತ್ತೆ ಮತ್ತೆ ಹೊಂದಿಸಿಕೊಳ್ತಾ ಇದ್ದೀನಿ. ಒಳ್ಳೇದಾಗ್ಲಿ ಅಮ್ಮ, ಒಳ್ಳೇದಾಗ್ಲಿ. ಆದ್ರೆ ಹಾ. ನಿಮ್ಮನ್ನ ತಡೆದು ನಿಲ್ಲಿಸಿದ್ದೇನೆ ಅನ್ನೋ ಕಾರಣಕ್ಕಾಗಿ ಸಿಟ್ಟಾಗಬೇಡಿ. ಅಲ್ಲ, ಅದು ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಇಷ್ಟೆಲ್ಲ ಜನ ಬ್ರಾಹ್ಮಣರು ಕೂಡಿಕೊಂಡು ಹಾ. ಎಲ್ಲಿಗೋ ಹೋಗ್ತಾ ಇದ್ದೀರಿ ಅಂತಾಯ್ತು. ಇಷ್ಟು ಜನ ಬ್ರಾಹ್ಮಣರನ್ನು ಜೀವಮಾನದ ನಿಮ್ಗೆ ಇಲ್ಲ ಸಿಗ್ಲಿಕ್ಕೆ ನೋಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅಷ್ಟೊಂದು ಜನ ಹೋಗ್ತಾ ಇದ್ದಾರೆ, ಅಲ್ವಾ? ಎಲ್ಲ ನಮ್ಮವರೇ. ಕಾಣುತ್ತಿರುವ ಕೈಲಾಸ ಶಿಖರವನ್ನು ಲೆಕ್ಕಿಸದೆ ಹೊರಟಿದ್ದೀರಿ ಅಂತಾದ್ರೆ ಹಾ. ಯಾವುದೋ ಒಂದು ಮಹಾಕಾರ್ಯ ಇರಬೇಕು. ಹೌದು. ಅದು ನಡೆಯುತ್ತಿರೋದಾದ್ರೂ ಎಲ್ಲಿ, ಮಾಡುತ್ತಿರುವವರಾರು ಯಾರು? ಮಗಳ ಅಮ್ಮ, ಯಾವ್ದಾದ್ರು ವಿಷಯ ಗೊತ್ತಿಲ್ದಿದ್ರೆ ಕೇಳಿದ್ರೆ ಮರ್ಯಾದೆ ಹೋಗುವುದಿಲ್ಲ. ಅಲ್ವಾ? ಅವಳು ಮಗಳಲ್ಲ, ನನ್ನ 3ನೇ ಹೆಂಡತಿ, 3 ತಿಂಗಳು ಗರ್ಭಿಣಿಯವು. ಅದು ನನ್ನ ಮೊದಲನೇ ಹೆಂಡತಿ ಮಗ. ಇನ್ನು ನೀವು ಮತ್ತದು ಯಾರನ್ನು ತಮ್ಮನ ಅಂತ ಕೇಳುದು ಬೇಡ. ಹಾ. ಅದಕ್ಕೆ ನಾವೇ ಹೇಳ್ಕೊಳ್ಳುದು, ಯಾಕಂದ್ರೆ ನಮ್ಗಷ್ಟು ಸಮಯ ಇಲ್ಲಮ್ಮ. ಹೆಂಡರು ಮಕ್ಕಳನ್ನು ಕೂಡಿಕೊಂಡು ಹೋಗ್ತಾ ಇದ್ದೀರಿ ಅಂತಾದ್ರೆ ಹೌದು. ಯಾವುದೋ ಒಂದು ಶುಭ ಕಾರ್ಯವೇ ಇರಬೇಕು. ಹಾ. ಅದು ನಡೆಯುತ್ತಿರುವಾದ್ರೂ ಎಲ್ಲಿ, ಮಾಡುತ್ತಿರುವವರಾದ್ರೂ ಯಾರು, ಏನು ಅಂತ ನಿಮ್ಗೆ ಕೇಳೋದು. ಗೊತ್ತಿಲ್ಲ. ದಕ್ಷಿಣಾಯೋಗಕ್ಕೆ ನಾವು ಹೋದೆವು. ದಕ್ಷಿಣಾಯೋಗಕ್ಕೆ ನಾವು ಹೋದೆವು. ನಾವು ಹೋದೆವು.
ಗಣೇಶ್ ಗಣೇಶ್ ಹಾಳಾಗಿ ಹೋಗ್ಲಿಕ್ಕೆ ಎಂತ ಮಗ ಹುಟ್ಟಿದ ನೋಡಿ. ಕೈ ಯಾವ್ದು ಕಾಲು ಯಾವ್ದು ಅನ್ನೋದು ಗೊತ್ತಾಗುದಿಲ್ಲ ಅವ್ನಿಗೆ. ಕಾಲ್ ಸರಿ ಇದೆಯಲ್ಲ? ಕಾಲ್ ಸರಿ ಮಾಡೋದಾ? ಏನು ಸರಿ ಮಾಡುದಿಲ್ಲ. ಹಾಗೆ ಇದ್ರೆ ಸಾಕು. ಅಮ್ಮ ಗಾಳಿ ಗಾಳಿ ಹೋಗುವ ಗಾಳಿ ಹಾಕ್ಬಾರ್ದು. ಎಲ್ಲೆಲ್ಲಿ ಹೋಗ್ತದೆ ನನಗೆ ಗೊತ್ತಾಗುದಿಲ್ಲ. ನೀವು ಸಾವಾರಿಸಿಕೊಳ್ಳಿ ನಿಮ್ ಮುಂದ್ ಕಟ್ಕೊಂಡ್ರೆ ಇವತ್ತು ಸಾವರ್ಸ್ಕೊಳ್ದೇನು. ಇವತ್ತೆಯಾ? ಹೌದು. ಬ್ರಾಹ್ಮಣರೇ, ಓ ಅಪರಾಧವಾಗಿ ಹೋಯ್ತು. ಯಾವ್ದಮ್ಮ? ಕೇಳುವ ಕುತೂಹಲ ಹೆಚ್ಚಾಯಿತು, ಮುಂದೆ ಬನ್ನಿ. ಕೇಳಿ ತಿಳಿದುಕೊಳ್ಳಬೇಕಂತಹ ತವಕ ಹೆಚ್ಚಾಯ್ತು. ಹಾಗಾಗಿ ಅದಕ್ಕಾಗಿ ಕೇಳಿದೆ. ಕೇಳಿದ್ದು. ನಾನ್ ಹೀಗೆ ಮಾಡಿದೆ ಅಂತ ನೀವು ಹಾಗೆ ಮಾಡ್ಕೊಳ್ಬೇಡಿ. ನೀವು ಅಲ್ಲ ನನಗೂ ಸುಧಾರಿಸ್ಕೊಳ್ಳಿ. ಏನಾಗಿದ್ದು ಅಂತಮ್ಮ, ಹಾ. ನೀನು ಕುಣಿದ್ ನೋಡಿ ನಾನೇನು ಕುಡಿಯುವಂತ ಹೋಗಿದೆ. ಈ ವಯಸ್ಸಲ್ಲಿ ಆದ್ರೆ ಬೇಕಿತ್ತಾ? ವ್ಯವಸ್ಥೆ ಮಾಡಿದವರಲ್ಲಿ ಸರಿ ಮಾಡ್ಲಿಲ್ಲ. ಹೌದಲ್ಲ? ಹೌದು, ಆಗಿದ್ದು ವ್ಯವಸ್ಥೆ ಅದು. ಹಾಗಾಗಿದ್ದಲ್ಲ ಅಮ್ಮ. ಹಾ. ನೀವು ಕೇಳಿದ ಪ್ರಶ್ನೆಯಾಗಿ ಉಳಿಯುವವರು ನೀವು ಉತ್ತರ ಹೇಳ್ಬೇಕಲ್ವಾ? ಹೇಳ್ತೀರಾ? ಇದು ನಾವು ಹೊರಟಿದ್ದು ಅಂತಿಂತ ಕಾರ್ಯಕ್ರಮಕ್ಕಲ್ಲ. ಹಾ. ಕಾರ್ಯಕ್ರಮ ಅಂದ್ರೆ ಹಾ. ಇನ್ನು ಆಗುವುದೇ ಇಲ್ಲ ಅಂತ ಕಾರ್ಯಕ್ರಮಕ್ಕೆ ಹೊರಟಿದ್ದು ನಾವು. ನ ಭವಿಷ್ಯತಿ. ಹೌದು, ಹಿಂದೆಲ್ಲಾದ್ರೂ ಆಗಿದೆಯಾ? ಆಗಿಲ್ಲ, ಮುಂದೆ ಆಗುವಾಗೂ ಇಲ್ಲ. ಓಹೋ, ನಾ ಭೂತ ನೀ ಭೂತ. ನನ್ನ ನೀನು ದೊಡ್ಡ ಕುತೂಹಲ ಭೂತನೇ. ಹೆಚ್ಚಾಗುತ್ತಾ ಉಂಟು. ಸ್ವಲ್ಪ ಸುಮ್ಮನೆ. ಎಲ್ಲಾಗುತ್ತಾ ಉಂಟು ಅದು ನನಗೆ ಯಾರು ಗೊತ್ತಿಲ್ಲ. ಇದ್ದ? ಮಾಡುತ್ತಿರುವವರು ಯಾರು? ಅಮ್ಮ ಓ. ಇದು ಕೇಳಿದ್ಯಾ? ಯಾವುದು? ಇದು ಕಲಬುರ್ಗಿ. ಅಪ್ಪ ಅದು ನೀವು ಕಾರ್ಯಕ್ರಮ ಜಾಗ ಮುಂದೆ. ಗೊತ್ತಾಗ್ಲಿಲ್ಲ, ಗೊತ್ತಾಗ್ಲಿಲ್ಲ. ಅಲ್ಲ ಇಷ್ಟು ಪ್ರಾಯ ಆದ್ರೂ ನೀವು ಬುಗ್ರಿ ಬಿಡುದು ಬಿಡ್ಲಿಲ್ವಲ್ಲ ಅಪ್ಪಯ್ಯ. ನೀವು ನಾನು ಮಾತಾಡೋದಕ್ಕೆಲ್ಲ ನೀವು ಅಭ್ಯಾಸ ಮಾಡಿದ್ಯಾಪ ಅವನಿಗೆ ಹೇಳಿಕೊಡ್ತಾರೆ. ಅದಲ್ವಮ್ಮ, ಇದು ಪ್ರಾಚೀನ ಬೈರಿ. ಪ್ರಾಚೀನ ಬರಹಿ. ಹಾ. ಪ್ರಾಚೀನ ಬರಹಿಲಿ ಕಾರ್ಯಕ್ರಮವೇ? ಏನೋ ವಯಸ್ಸಿನ ಏನು ಪ್ರಭಾವ. ಕಾರ್ಯಕ್ರಮ? ನಾ ಮಾಡುತ್ತಿರುವವರು ಯಾರು? ಅಲ್ಲಿ ಆಳುವ ದಕ್ಷ. ದಕ್ಷ ಪ್ರಜಾಪತಿ. ಹೌದು, ಅವರ ಕಾರ್ಯಕ್ರಮ. ಅವ್ರ ಕಾರ್ಯಕ್ರಮ ಅಂತಿಂತ ಕಾರ್ಯಕ್ರಮ ಅಲ್ಲ. ಯಾಕಂದ್ರೆ ನಮ್ಮಂತವ್ರಿಗೆಲ್ಲ ಹೇಳಿ ಕಳಿಸಿದ್ದಾರೆ, ನೀವು ಎಷ್ಟು ಜನ ಇದ್ರೂ ಬರ್ಬೋದು, ನಿಮ್ಗೆ ಎಷ್ಟಾಯ್ತು ಅಷ್ಟು ಹೊತ್ಕೊಂಡು ಹೋಗ್ಬೋದು ಅಂತ. ಬ್ರಾಹ್ಮಣರಿಗೆ ಮಾತ್ರ ಆಹ್ವಾನ ಇರುವ ಕಾರ್ಯಕ್ರಮ. ಯಾರು ಹೇಳಿದ್ದು? ಅಲ್ವಾ? ಅದರಲ್ಲಿ ಕೆಳಗಡೆ ಆಮಂತ್ರದಲ್ಲಿ ಹಾಕಿದ್ದಾರೆ, ನೀವು ಬನ್ನಿ ನಿಮ್ಮವ್ರನ್ನ ಕರೆ ತಂದಿ. ಹಾಗೆ ಎಲ್ಲರಿಗೂ ಅವಕಾಶ ಉಂಟು, ಎಲ್ಲರೂ ಬರ್ಬೇಕಂತ. ಇದು ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ನೀವು ಹರಿಯಲವರ ಮಗಳಲ್ಲವೇ ನೀವು ಹರಿಯಲವರ ಮಗಳಲ್ಲವೇ ನೀವು ಹೋಗದಿರುವ ಕಾರಣಗಳೇನು ಹೋಗದಿರುವ ಕಾರಣಗಳೇನು ಹರಿದರುವ ನಿಮ್ಮನ್ನು ಕರೆಯೇನಿದಮ್ಮ ಆದರಿರಲೆಮ್ಮ ಸಂಕಟ. ಅಮ್ಮ ನೀವು ಅವರಲ್ವಾ? ಅವರು ಅಂದ್ರೆ ಅವರು ದಕ್ಷ ಪ್ರಜಾಪತಿ ಮಗಳು ದಾಕ್ಷಾಯಿಣಿ ಅಮ್ಮ. ಏನಮ್ಮ ನೀನು, ನಿಮ್ಮ ಮದುವೆ ಬಂದಂತ ಪುರೋಹಿತ ಬ್ರಾಹ್ಮಣರಲ್ಲಿ ನಾನೂ ಒಬ್ಬನಮ್ಮ. ಏನು ನಮ್ಮ ವಯಸ್ಸಾಗಿದೆ, ಪರಿಚಯ ಸಿಗಲಿಲ್ಲ, ಕ್ಷಮಿಸಬೇಕು. ನನಗೆ ಅಲ್ವಾ? ಆದ್ರೆ ನೀವಾದ್ರೂ ಹೇಳಬೇಕಲ್ವಾ? ನೀವು ಕೇಳುವೇನೋ ನಿಮ್ಮ ಅಪ್ಪನ ಮನೆಯಲ್ಲಿ ಮಾಡುವಂತ ಕಾರ್ಯಕ್ರಮ ಏನು ನಿಮಗೆ ಗೊತ್ತಿಲ್ವಾ? ನಿನ್ನೆ ದಿನ ಏನಾಯ್ತು, ನಿಮ್ಮ ಅಕ್ಕಂದಿರೆಲ್ಲ ಬಂದಿದ್ರು. ನನ್ನ ಅದು- ಅಕ್ಕ ತಂಗಿ? ಹೌದು, ಭರಣಿ, ಕೃತಿಕಾ, ರೋಹಿಣಿ, ಅಶ್ವಿನಿ ಎಲ್ಲರೂ. ಅದರಲ್ಲೂ ಕೃತಿಕ ಬಂದವಳು ನಮ್ಮನೆ ಅಂಗಳದಲ್ಲೇ ಬಿದ್ದಿದ್ರು. ಅಪ್ಪಯ್ಯ ಅಂಗಡಿಯಲ್ಲಿ ಪಾಚಿ ಕಟ್ಟಿತಾ? ಯಾವುದು? ಅಲ್ಲ, ಬಿದ್ದಿದ್ಲು. ನಿನ್ನಂತವ್ರು ಓಡಾಡಿ ಹೆಚ್ಚಾಯ್ತು ಅಲ್ಲಿ. ಹಾಗಾಗಿ ಇದು ಅಮ್ಮ ತಪ್ಪು ತಿಳ್ಕೊಳ್ಬೇಡ. ನಿನಗೆ ವಿಷಯ ಗೊತ್ತಿಲ್ಲದೆ ಇರ್ಬೋದು, ಅಥವಾ ಹೀಗಾಗಿರ್ಬೋದು. ಈ ಕೆಲವೊಮ್ಮೆ ಈ ದೊಡ್ಡವರು ಮಾಡುವ ಕಾರ್ಯಕ್ರಮಕ್ಕೆ ಬೇರೆಯವರಲ್ಲಿ ಹೇಳಿ ಕಳಿಸೋದುಂಟು, ಹೋಗ ಅವ್ರಿಗೆ ಹೇಳಿ ಬಾ ಅಂತ. ಹಾಗೇನಾದ್ರೂ ಹೇಳಿ ಕಳಿಸಿದ್ರೆ ಹೇಗೆ? ಏನಾದ್ರೂ ಅವನೇ ಹೇಳಿಲ್ಲ ಅಂದ್ರೆ ಹೆಚ್ಚು ಕಡಿಮೆ ಆದ್ರೆ, ಅಥವಾ ಇನ್ನೊಂದು, ತನ್ನ ಮಗಳಿಗೆ ನಾವು ಯಾಕೆ ಹೇಳಬೇಕು? ಮನೆ ಕಾರ್ಯಕ್ರಮ ಅಲ್ವಾ, ಬರಬಹುದು, ಅಲ್ವಾ? ಅನ್ನುವುದಾಗಿ ಮರೆತಿರಬಹುದು. ಹೌದು. ಯೋಚನೆ ಮಾಡಬೇಡ. ಹಾ. ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಇತ್ತು, ನೀನು ನನ್ನ ಮಗಳಿದ್ದಾಗೆ ತಡ ಮಾಡಬೇಡ. ಯಾಕಂದ್ರೆ ಸಮಯದ ಅಭಾವ ಇದೆ, ನಾವು ಹೋಗಬೇಕಲ್ಲಿಗೆ ಆದಷ್ಟು ಬೇಗ. ಹೌದು, ಹೌದು. ಬಾ, ಹೋಗೋ ಬೇಗ. ನಿಮ್ಮ ಬಾ ಮಗ, ಮನೆಗೆ ಹೋಗೋಣ. ಬರುವುದಕ್ಕಾಗುವುದಿಲ್ಲ, ಯಾಕಾಗಿ ಕೇಳಿ. ಸಂಸಾರ ಸಮೇತರಾಗಿ ನೀವು ಹೋಗ್ತಾ ಇದ್ದೀರಿ, ನನಗೆ ತವರು ಮನೆ ನಾನು ಅವರು ಕರ್ಕೊಂಡು ಬರುದು ಬೇಡ. ನಿಮ್ಮವರು ಒಟ್ಟಾಗಿ ಬರ್ತೀರಾ? ಆದಷ್ಟು ಬೇಗ ಬಂದು ಸೇರಿ. ಆಗಲಿ. ಅಮ್ಮ, ಒಂದು ಮಾತು, ಅಲ್ಲಿ ಹೋದಾಗ ನಮ್ಮ ಕಡೆ ಒಂದು ಲಕ್ಷ್ಯ ಇರಲಿ, ಏನೋ ಬಡ ಬ್ರಾಹ್ಮಣ, ಆಯ್ತಾ? ಆದಷ್ಟು ಬೇಗ ಅಲ್ಲೇ ಸಿಗೋಣ. ಬನ್ನಿ. ಇಂತೆಂದು ಭೂಸುರರು ಇಂತೆಂದು ಭೂಸುರರು ತೆರಳಲಿತ್ತು ಗುಣವಂತೆಯ
ಒಂದು ನಮಸ್ಕಾರ ಮಾಡಿದ್ರೆ ಹೌದು. ಅದು ನಮಸ್ಕಾರ. ನೀವು ಆಶೀರ್ವಾದ ಮಾಡ್ಲಿಲ್ಲ. ಒಂದಕ್ಕೆ ಹೆಚ್ಚಾದ್ರೆ ಚಮತ್ಕಾರ. ಅದು ಚಮತ್ಕಾರ ಆಯ್ತು. ನಮಸ್ಕಾರದಲ್ಲ ಮತ್ತೆ ಯಾವ್ದ್ರಲ್ಲಿ? ನೋಡಿ ನೋಡಿ ದ್ವಿಜರು ಏನೇನು? ನಿಮ್ಮಯ ಮಾವ ಮಾಡುವ ಯಜ್ಞವಂತೆ ಆಡಲಿ ನದಿಗ ಸಂಭ್ರಮವಂತೆ ಆಡಲಿ ನದಿಗ ಅಧಿಕ ಅಧಿಕ ಸಂಭ್ರಮವಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ಆಡಲೆ ನದಿಯ ಸಂಭ್ರಮವಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ನೋಡಿ ನೋಡಿ ಸ್ವಾಮಿ ಇನ್ನು ನಮಸ್ಕಾರದಲ್ಲಿರುವಂತ ಚಮತ್ಕಾರ ಏನೆನ್ನುವುದು ಅರ್ಥ ಆಗ್ಲಿಲ್ಲ. ನಮಸ್ಕಾರ ಉಂಟು, ಏ, ಚಮತ್ಕಾರ ಉಂಟು. ಅದು ಏನು ಚಮತ್ಕಾರ? ಓ ಇಲ್ಲಿ ನೋಡಿ, ಎಲ್ಲಿ ನೋಡ್ಬೇಕು? ಅಲ್ಲಿ 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 ಅಲ್ಲಿ. ಅಲ್ಲ ಅದು ಹೌದು. ನಿನ್ನ ಬೆರಳ ತುದಿಯಲ್ಲಿ ಉಗುರು ಚಂದ ಬೆಳೆಸಿದ್ದೇನೆ. ಉಗುರಿನ ಬಗ್ಗೆ ಅಲ್ಲ ರಮಣ, ಮತ್ತೆ ನನ್ನ ಬೆರಳ ತುದಿಯೇ ನೋಡಿ, ಹತ್ತುಗಳಿಲ್ಲ ನೋಡಿ. ಓಹೋ ಹೋ, ಪರ್ವತಗಳ ಸಾಲು, ಅದ್ರಿಂದ ಸ್ವಲ್ಪ ಕೆಳಗೆ ನೋಡಿ, ತಿರಿದಾದ ದಾರಿ. ಅಲ್ಲಿ ನೋಡಿ ಎಲೆಗಳ ಸಾಲಿನ ಹಾಗೆ ಹೋಗುತ್ತಾ ಇದ್ದಾರಲ್ಲ, ಆಹಾಹಾ. ಅವರೆಲ್ಲ ಬ್ರಾಹ್ಮಣರು. ಓ, ಅದೆಲ್ಲ ಹೋಗ್ತಾ ಇರೋದು ಬ್ರಾಹ್ಮಣರೇ? ಹೌದು, ಆಹಾ. ಅವರೆಲ್ಲ ಹೋಗುತ್ತಾ ಇರೋದು ಎಲ್ಲಿಗೆ ಗೊತ್ತಾಯ್ತಾ? ಎಲ್ಲಿಗೆ? ನಮ್ಮ ಮನೆಗೆ. ದಾಕ್ಷಾಯಿಣಿ, ಹೇಳೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಯ್ತು. ಹಾಗೆ ಅವ್ರು ಹೋಗ್ತಾ ಇರೋದು ನಮ್ಮನೆಗೆ ಅಂತಲ್ಲ, ಹಾ. ಅವ್ರು ಬರ್ತಾ ಇರುವುದು ನಮ್ಮನೆಗೆ. ಈ ಮನೆಗಾದ್ರೆ ಹಾಗಾಗುತ್ತದೆ, ಮತ್ತೆ ಭೂಲೋಕದ ಮತ್ತೊಂದು ಮನೆ ಇಲ್ಲವಾ? ಪ್ರಾಚೀನ ಬರೆಯಲ್ಲಿ ನಿಮ್ಮ ಮಾವನ ಮನೆಗೆ. ನಿನ್ನ ಅಪ್ಪನ ಮನೆ ಅಂತ ಹೇಳು. ನೀವು ಸಿಟ್ಟು ಮಾಡ್ಕೊಳ್ಳೋದು ಯಾಕೆ? ಮತ್ ನೀ ಹೇಳುದೆಂತದ್ದು? ಹಾಗೆ ಹೇಳಿಕೊಳ್ಬೇಕಂತೆ ನಮ್ಮ ಮದುವೆ ಆದ ನಂತರದಲ್ಲಿ. ಯಾಕೆ? ಅಲ್ಲಿ ಏ. ನಿಮ್ಮ ಮಾವ ಮಾಡ್ತಿರುವಂತಹ ಏ. ಅಧಿಕ ಯಾಗವಂತೆ. ನಿನ್ನ ಅಪ್ಪನೇ ಅಧಿಕ, ಇನ್ನು ಮತ್ತ ಅವು ಮಾಡುವ ಯಾಗ ಅಧಿಕ ಅಲ್ವಾ? ಹಾಗಾಗಿ ಹೇಳುದು ಅಪ್ಪನ ಬಗ್ಗೆ. ಮತ್ತೇನು? ಸ್ವಾಮಿ, ಏ. ಅಂತಹ ಯಾಗಕ್ಕೆ ಏ. ಬಂಧು ಬಾಂಧವರೆಲ್ಲ ಸೇರ್ತಾ ಇದ್ದಾರಂತೆ. ಹಾಗಾಗಿ ಬ್ರಾಹ್ಮಣರೆಲ್ಲ ಅಂತ ಕಡೆಗೆ ಹೋಗ್ತಾ ಇದ್ದಾರೆ. ಅಲ್ಲ, ನನಗೆ ವಿಚಾರ ಅದಲ್ಲ. ನೀನ್ ವಿಚಾರ ಹೇಳಿದವಳು, ನೀನ್ ನಿಂತಲ್ಲಿ ನಿಲ್ಲುವುದಿಲ್ಲ ಯಾಕೆ? ಕಾರಣ ಉಂಟು. ಕೇಳಿ ಸೈರಿ ಸರೇ ನಮನ ಕೇಳಿ 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 ಸೈರಿ ಸರೇ ನಮನ ಕೇಳಿ ಸೈರಿ ಸರೇ ನಮನವಲ್ಲಿ ಹೋಗದೆ ಎನ್ನ ಮನವಲ್ಲಿ ಹೋಗದೆ
ಕಿಲ ವೈಭವಗಳನ್ನು ಇದ್ದು ಲೀಲೆಯಿಂದ ಕಿಲ ವೈಭವಗಳನ್ನು ಇದ್ದು ನಾಳೆ ಬರುವುದಿಲ್ಲಿಗೆ ಲೀಲೆಯಿಂದ ಕಿಲ ವೈಭವಗಳನ್ನು ನೋಡಿದ್ದು ನಾಳೆ ಬರುವುದಿಲ್ಲಿಗೆ ವೈಭವಗಳನ್ನು ನೋಡಿದ್ದು ನಾಳೆ ಬರುವುದಿಲ್ಲಿಗೆ ಲೀಲೆಯಿಂದ ಕಿಲ ವೈಭವಗಳನ್ನು ಎದ್ದು ನಾಳೆ ಬರುವುದಿಲ್ಲಿಗೆ ಏಳಿ ಆ ಆ ಆ ಕೇಳಿ ಸೈರಿಸದೆನ್ನ ಮನವಲ್ಲಿ ಹೋಗದೆ ಕೇಳಿ ಸೈರಿಸದೆನ್ನ ಮನವಲ್ಲಿ ಹೋಗದೆ ಹೇಳಿ ಸ್ವಾಮಿ ನನಗೆ ಆಶ್ಚರ್ಯ ಅದಲ್ಲ. ಹಾ ಯಾವಾಗಲೂ ನನ್ನ ಜೊತೆಯಲ್ಲಿ ತಾಂಡವ ನಾಟ್ಯವನ್ನು ಮಾಡುವವಳು ನೀನು. ಹೌದು. ಆದ್ರಿಂದ ಹಾಗಲ್ಲ, ನಿನ್ನ ತಾಂಡವಲ್ಲ ಇದು, ಅಲ್ಲಲ್ಲ. ನಿನ್ನ ಕುಣಿತವೇ ಬೇರೆ. ನಿಂತಲ್ಲಿ ನಿಲ್ಲುವುದಿಲ್ಲ ನೀನು. ಹೊತ್ತಿಲ್ಲ ಸ್ವಾಮಿ, ಹೊತ್ತಿಲ್ಲ. ಬರುವಾಗಲೇ ತಡವಾಗಿದೆ. ಅಲ್ಲ, ಅದು ತಡವಾಗಿ ಇನ್ನು ತಡ ಆಗಬಾರ್ದು ಎನ್ನುವ ಹಾಗೆ. ಯಾರದ್ದೋ ತಡವಾದ ತೊಂದರೆ ಇಲ್ಲ. ಏ, ನಾವು ನಮ್ಮಂತವರು ಕರ್ತವ್ಯ ನಿಷ್ಠರಾಗಿ ಏ, ತಡ ಮಾಡಿದ್ರೆ ಆಗ್ಬೋದೇ ನಾವು ತಡ ಮಾಡಿದ್ರೆ ಮತ್ತೆ ನಾಳೆ ಹೇಳ್ತಾರೆ ಇವರಿಂದಲೇ ತಡ ಆಯ್ತು ಎನ್ನುವ ಹಾಗೆ ಅಲ್ವಾ? ಏ. ಹಾಗಾಗಿ ಇರುವಂತ ಅವಕಾಶದಲ್ಲಿ ಏ. ಸರಿಯಾಗಿ ಬೆಳೆಸ್ಕೊಂಡು ಹೇಳ್ಬಿಡ್ತೇನೆ. ಅದು ಸರಿ ಉಂಟು. ಬ್ರಾಹ್ಮಣರೆಲ್ಲರೂ ಹೋಗ್ತಾ ಇರೋದು ಅಪ್ಪನ ಮನೆಗೆ. ಏ. ಈಗಾಗಲೇ ನನ್ನ ಅಕ್ಕ ಬಂಧುವರೆಲ್ಲ ಸೇರಿದ್ದಾರಂತೆ. ಏ. ಅಂತಹ ಕಾರ್ಯಕ್ರಮಕ್ಕೆ ಏ. ನಾವು ಹೋಗ್ಬೇಕಲ್ವಾ? ಹಾಗಾಗಿ ಏ. ಅದನ್ನು ಕೇಳಿದ ನಂತರ ಮನ ನಿಲ್ಲದು ಹೇಳಿ ಅಲ್ಲಿಗೆ ಹೋಗುವ. ನಿನ್ನಲ್ಲಿ ಕೇಳುವುದು, ಹಾ. ಈ ಪ್ರಸಂಗದಲ್ಲಿ ಹಾ. ಬ್ರಾಹ್ಮಣರಿಗೆ ಒಳ್ಳೆ ಕೆಲಸ ಅಲ್ವಾ? ಎಲ್ಲರ ಮನೆಗೆ ಹೋಗಿ ಹೋಗಿ ಬನ್ನಿ ಬನ್ನಿ ಅಂತ ಕರೆಯುವುದು. ಇಷ್ಟರವರೆಗೆ ಸರಿಯಾಗಿ ಮಾಡಿದ ಬ್ರಾಹ್ಮಣರು ಮಾತ್ರ ಬಹುಶಃ. ಹೌದಾ? ಹಾಗೆ ಅಂದ್ಕೊಂಡೆ ನಾನು. ಮತ್ತೆ ಆದ್ರೆ ಹಾ. ಬ್ರಾಹ್ಮಣರಲ್ಲ, ಹಾ. ಎಲ್ಲರಿಗೂ ಹೇಳಿದ ಅಪ್ಪ, ನನಗೆ ಹೇಳಿದ ಬ್ರಾಹ್ಮಣರು. ಎಲ್ಲರಿಗೆ ಹೇಳಿದ ಅಪ್ಪ, ಹೌದು. ನಿನಗೆ ಹೇಳಿದ ಮಾತ್ರ ಬ್ರಾಹ್ಮಣ. ಹೌದು. ಹಾಗಂದ್ರೆ ನಿನ್ನ ಕರೆ ಬೇಡುವ. ಕರೆಬೇಡ. ಹಾ. ಕೆಲವೊಂದು ಪ್ರದೇಶಕ್ಕೆ ಕರೆಬೇಕು ಅಂತಿಲ್ಲ. ಯಾಕೆ? ಗುರುವಿನ ಮನೆಗೆ, ಹಾ. ತಾಯಿಯ ಗೃಹಕ್ಕೆ, ಅರಸನ ಗೃಹಕ್ಕೆ, ಗಂಡನ ಮನೆಗೆ, ದೇವಾಲಯಕ್ಕೆ ಕರೆಬೇಕು ಅಂತಿಲ್ವಲ್ಲ? ಹೋಗಬಹುದು ನಾವು. ನೀನ್ ಹೇಳಿದ ವಿಚಾರವನ್ನೇ ತೆಗೆದುಕೊಳ್ಳೋಣ. ಹಾ. ನಿನ್ನಪ್ಪ ನನಗೆ ಗುರುವಲ್ಲ, ನೀವೇ ಜಗದ್ಗುರು. ನಿನ್ನಪ್ಪ ನನಗೆ ದೇವ ಅಲ್ಲ, ನೀವೇ ಜಗದಾದಿದೇವ. ನಿನ್ನಪ್ಪ ನನಗೆ ಗಂಡ ಅಲ್ಲ, ನೀವೇ ಜಗತ್ಪತಿ. ನಿನ್ನಪ್ಪ ನನಗೆ ರಾಜನಲ್ಲ, ನೀವೇ ಜಗದೊಡೆಯ. ನಿನ್ನಪ್ಪ ನನಗೆ ಅಪ್ಪನಲ್ಲ. ನೀವೇ ಜಗತ್ಪಿತ. ಸ್ವಾಮಿ, ಏ, ಸತ್ಯ ಹೇಳಿ, ಏ, ಇದುವರೆಗೆ ದಾಕ್ಷಾಣಿಯಲ್ಲಿ ಮುಚ್ಚಿಡುವಂತ ಯಾವುದೋ ಒಂದು ವಿಷಯ ಇರಬೇಕಲ್ಲ ನಿಮ್ಮಲ್ಲಿ. ಏನು ಮುಚ್ಚಿಡ್ತೀರಿ ಸ್ವಾಮಿ? ಕೇಳ್ಬೇಕಾ? ಯಾಕೆ ಹೀಗೆ? ಹೇಳ್ತೇನೆ, ಕೇಳು. ಹೇಳಿ. ಒಂದು ದಿವಸ ಒಂದು
ಮಾಡ್ತಾ ಇದ್ದೇನೆ. ಏನು ಸ್ವಾಮಿ? ಯಾಕೆ ಹೇಳಲಿಲ್ಲ? ಹಾ? ನಿನ್ನ ಮನಸ್ಸಿಗೆ ನೋವಾಗಬಾರದು ಎನ್ನುವ ಕಾರಣಕ್ಕಾಗಿ. ದಾಕ್ಷಾಯಿಣಿ, ನನ್ನ ಮನಸ್ಸಿಗೆ ನೋವಾಗದ ಹಾಗೆ ನಿಜ. ನೋವನ್ನು ನೀವಿಟ್ಟುಕೊಂಡ್ರ ಸ್ವಾಮಿ? ಹಾ. ಹಾಗೆ ಮಾಡಬೇಡಿ, ಏನೇನು ಹಾಗೆ ಹೇಳಿ. ಜ್ಞಾನಸತ್ರಯಾಗದ ಕುರಿತಾಗಿ ನಿನಗೂ ಗೊತ್ತುಂಟು. ಹೌದು. ದೇವೇಂದ್ರ ಅಲ್ಲರಿಗಾಗಿ ಬಂದು ಹಾ. ಅದರ ಅಧ್ಯಕ್ಷ ಸ್ಥಾನವನ್ನ ನೀವು ವಹಿಸಿಕೊಳ್ಳಬೇಕು ಹಾ. ಎನ್ನುವ ಹಾಗೆ ಹೇಳಿದ. ಜ್ಞಾನಸತ್ರದ ಜ್ಞಾನಪೀಠವನ್ನ ಜ್ಞಾನೇಶ್ವರನೇ ಇರಬೇಕೆನ್ನುವ ಹಾಗೆ ಕೇಳಿದ್ದು ಸತ್ಯ. ಲೋಕಾಧ್ಯಕ್ಷನಾದಂತ ನಾನೇ ಅಲ್ಲಿ ಅಧ್ಯಕ್ಷ ಸ್ಥಾನವನ್ನ ಸ್ವೀಕರಿಸಿದ್ದೇನೆ ಅಲ್ವಾ? ಆ ಅಧ್ಯಕ್ಷ ಪೀಠದಲ್ಲಿ ಕುಳಿತಂತಹ ಸಂದರ್ಭದಲ್ಲಿ ಆ. ಅಲ್ಲಿಗೆ ಪ್ರವೇಶ ಮಾಡಿದವ ಯಾರು? ನಿನ್ನಪ್ಪ ಹೇಗೆ ಪ್ರವೇಶ? ದಕ್ಷ. ಹೇಗೆ? ನಿನ್ನ ಅಪ್ಪನ ಪ್ರವೇಶ ಅಂತ ಹೇಳಿದ್ರೆ ಹಾ. ಅಬ್ಬಾ, ಮಿಂಚಿತ್ತು ಗುಡುಗಿದು. ಮಳೆ ಮಾತ್ರ ಬರಲಿಲ್ಲ ಅಷ್ಟೇ. ಅವನು ಅವು ಗುಡುಗುದು ಬಿಟ್ಟರೆ ಮಳೆ ಬರುವುದಿಲ್ಲ. ನನ್ನಪ್ಪನ ಪ್ರವೇಶ ಹಾಗೆ. ಅಲ್ಲ, ಆ ಪ್ರವೇಶ ಒಳ್ಳೆ ಉಂಟು. ಅಂತ ಒಳ್ಳೆ ಕಾರ್ಯಕ್ರಮ ಮಾಡುವಾಗ ಮಳೆ ಬಂತು ಅಂತಂದ್ರೆ ಕಷ್ಟ ಆಗ್ತದೆ ಸ್ವಾಮಿ, ಬರುವುದಿಲ್ಲ ಯಾರು. ಮತ್ತೆ ಮಿಂಚು ಮತ್ತೆ ಗುಡುಗಿ ಯಾಕೆ? ಇರ್ಲಿ ಎದ್ ಸ್ವಲ್ಪ. ಬಿಡು. ಅವ ಬಂದವ ಹಾ. ನನ್ನನ್ನು ನಿಂದಿಸುವುದಕ್ಕೆ ಮುಂದಾದ, ಹಾ. ಬಾಯಿಗೆ ಬಂದ ಹಾಗೆ ಜನ ಎಲ್ಲ. ಶಿವ ಶಿವ ಹಾಗೆ ಹೇಳಿದರೆ ಹಾ. ನನ್ನಪ್ಪ ಶೀಘ್ರ ಕೋಪಿ ಹೌದು ಸ್ವಾಮಿ, ಆದ್ರೆ ದೀರ್ಘದೇಶಿ ಆಹಾ. ದ್ವೇಷದಲ್ಲಿ ನಮ್ಮ ಕರೆಯದಲ್ಲಿ ಅವನಿಗೆ ಕೋಪ ಇಲ್ಲ ಎನ್ನುವ ಹಾಗೆ ಹೇಳ್ತಾ ಇದ್ದೆ. ದೀರ್ಘ ದ್ವೇಷ ಖಂಡಿತವಾಗಿಯೂ ಅಲ್ಲ, ಯಾವ ಕಾರಣಕ್ಕೂ ಇಲ್ವೇ ಇಲ್ಲ. ಮತ್ತೆ ಅವ ಅದೇ ಕೋಪದಿಂದ ಇದ್ದಾನೆ. ಆ ಕೋಪದಿಂದ ನಮ್ಮನ್ನ ಇಲ್ಲಿಯವರೆಗಾಗಿ ಆಮಂತ್ರಣ ಕೊಡ್ಲಿಲ್ಲ. ನನಗೆ ಕರೀದೇ ಇದ್ರೆ ಬಿಡು, ತೊಂದರೆ ಇಲ್ಲ. ಮಗಳಾದ ನಿನ್ನನ್ನ ಕರಿಬಹುದಿತ್ತು, ಹಾಗಂತ ಅವ ನಿನ್ನನ್ನ ಕರೀಲಿಲ್ಲ. ನಿನಗೆ ಹೇಳುವುದು ಏನು ಗೊತ್ತುಂಟ? ನಾನಲ್ಲಿವರಿಗಾಗಿ ಹೋಗುವುದಿಲ್ಲ, ನೀನು ಕೂಡ ಹೋಗುವುದು ಬೇಡ. ಹೋಗದಿರೆಂಬ ವಚನವ ಆಡಿ ಕೆಡಿಸದಿರು. ಬೇಡ ಹೋಗದಿರೆಂಬ ವಚನವ ಆಡಿ ಕೆಡಿಸದಿರು. ಪತಿಯನ್ನು ಕಾಡಿದಳು ಕಮಲಾಕ್ಷಿ ಗೋಳಿಡುತ್ತ ನಿಲ್ಲದ ಮನವಲ್ಲಿ ಹೋಗದೆ ನಿಲ್ಲದು ಮನವಲ್ಲಿ ಹೋಗದೆ ಪ್ರಾಣದುಲ್ಲಭ ಕಳುಹಿಸಲಾರದೆ ಪ್ರಾಣದುಲ್ಲಭ ಕಳುಹಿಸಲಾರದೆ ನಿಲ್ಲದೆ ಬಹೆನಾಡಿ ಎಂದಳು ನಿಲ್ಲದೆ ಬಹೆನಾಡಿ ಎಂದಳು ಪತಿಗಲ್ಲವ ಪಿಡಿದು ಮುಟ್ಟಿಸುವಳು. ನಿಲ್ಲದು ಮನದಲ್ಲಿ ಹೋಗದೆ ನಾನು ಬರುವುದಿಲ್ಲ, ನೀನು ಹೋಗುವುದು ಬೇಡ. ಬೇಡ ಸ್ವಾಮಿ, ಯಾರ್ಯಾರು
ಆದರ್ಶ ದಂಪತಿಗಳಾಗಿರುವಂತಹ ಪಾರ್ವತಿ ಪರಮೇಶ್ವರರು ಎಲ್ಲಿಯಾದರೂ ಶಿವನ ಮಾತನ್ನ ಮೀರಿ ದಾಕ್ಷಾಯಿಣಿ ಹೋಗಲಿಕ್ಕುಂಟೆ. ಆದರೆ ಶಿವ ಕಳುಹಿಸುವುದಿಲ್ಲ. ಶಿವನಿಗೆ ಸಿಟ್ಟು ಬಂದಿದೇನೋ ಹಾಗೆ ನಾನು ಭಾವಿಸಿದ್ದು. ಸಿಟ್ಟು ಬಂದವರ ದೇಹವೇನು ಹೀಗಿರುತ್ತದೆಯಾ? ಕೈ ಕಾಲುಗಳು ನೋಡಿ ಹೇಗೆ ಅಲ್ಲಾಡಿಸ್ತಾ ಇರ್ತದೆ. ಇದು ಜಗದೊಡೆಯನಾ? ನಾಟಕ ಅಲ್ಲವ ಇದು? ಮತ್ತಿನ್ನೇನು? ನಟ ಭಯಂಕರ, ಏನು ಸಾಮಾನ್ಯದವರಲ್ಲ ಇವರ ಇದರಲ್ಲಿ ನಾನು ನಾಟಕವನ್ನೇ ಆಡ್ತೇನೆ. ಸ್ವಾಮಿ, ಅಪ್ಪನ ಮನೆಯ ಕಾರ್ಯಕ್ರಮ ನಾನು ಹೋಗಲೇಬೇಕಿತ್ತು, ಆದರೆ ಹೋಗುವುದಿಲ್ಲ. ನೀವು ಹೋಗುದಿಲ್ವಾ? ಇಲ್ಲ. ನೀವು ಹೋಗುದಿಲ್ವಾ? ಇಲ್ಲ. ನನಗೂ ಗೊತ್ತುಂಟು, ನನ್ನ ಹೆಂಡತಿ ನನ್ನ ಮಾತು ಮೀರಿ ಹೋಗುದಿಲ್ಲ ಎನ್ನುವ ಹಾಗೆ ಅಲ್ವಾ? ಹೌದೌದು. ಹೋಗಬಾರದು. ಮತ್ತು ಹೋಗ್ಬೇಕಾ? ಹೋಗುವುದಿಲ್ಲ. ಹೇ. ಆದ್ರೆ ನಾನು ಆಲೋಚನೆ ಮಾಡುದು ಸ್ವಾಮಿ, ಏನು? ಅಲ್ಲಿಗೆ ಹೋಗುವುದಿಲ್ಲ, ಹೇ. ಇಲ್ಲಿದ್ದು ಮಾಡುವುದೇನು? ಅಷ್ಟೇ ಅಲ್ವಾ? ಈಗಾಗಲೇ ನಂದಿಗೆ ಬರ ಹೇಳ್ತೇನೆ. ಹಾ. ನಂದಿಯನ್ನು ಏರಿ ನಾವು ತಿರುಗಾಟಕ್ಕೆ ಹೋಗುವ. ತಿರುಗಾಟಕ್ಕೆ? ಹಾ. ಆ ತಿರುಗಾಟದಲ್ಲಿ ಪ್ರಾಚೀನ ಮರಹಿ ಬರುವುದಿಲ್ವಾ? ಎಲ್ಲೆಲ್ಲಿಗೆ ಹೋಗುದು? ಯಾಕೆ ಅಪ್ಪನ ಮನೆಗೆ ಹೋಗುವ ಹೇಳಿ. ದಾಕ್ಷಾಯಿಣಿ, ಸ್ವಾಮಿ, ಏನೇ ಹೇಳಿದ್ರು ಮತ್ತೆ ನಿನ್ನ ಮಾತು ಅಲ್ಲಿಗೆ ಹೋಗ್ತದೆ. ಹೋಗಬೇಡ. ಹೋಗಬೇಕು ಸ್ವಾಮಿ. ಹೋಗುವುದು ಬೇಡ. ಹೋಗಲೇಬೇಕು ರಮಣ. ಹೋಗಿ ಸಾಯ್. ಹಲವು ಪರಿಯಲಿ ಕಾಂತೆಯ, ಹಲವು ಪರಿಯಲಿ ಕಾಂತೆ, ಅಪ್ಪನ ಮನೆಯ ಕಾರ್ಯಕ್ರಮ ನಾನು ಹೋಗಲೇ. ನಿಜ ಗದಲಗೆ ಕರುಣವ ತೋರಿಗೆ, ಕಷ್ಟವನ್ನು ಅಲ್ಲಿರುವುದಕ್ಕೆ ಸಾಮಾನ್ಯದವರೇ, ನನ್ನ ಅಪ್ಪ ನನ್ನ ಬಂಧು ಬಾಂಧವರು. ಚಿತ್ತವ ಆಹಾ, ನೊಲಿಸಲಾರದೆ ಕಾಂತೆ, ಒಮ್ಮೆ ದಾಕ್ಷಾಯಿಣಿ ಹೋಗಲಿ. ಕರುಣವ ತೋರಿ ಚಿತ್ತವ ನೊಲಿಸಲಾರದೆ ಬಂಧು ದರ್ಶನ, ಬಂಧು ದರ್ಶನ ಪಾರವಶದಲ್ಲಿ ಚಿತ್ತವ ತೋರಿಯ ಕರುಣ ತೋರಿ ಚಿತ್ತವ ನೊಲಿಸಲಾರದೆ ಬಂಧು ದರ್ಶನ ಪಾರವರ್ಷದಲ್ಲಿ ಒಮ್ಮೆ ಕಳುಹಿಸಿಕೊಡಿ ರಮಣ, ಕುಡಿ ಕುಡಿದುಕೊಂಡು ಹೋಗುತ್ತೇನೆ. ದಾಕ್ಷಾಯಿಣಿ ಶಿವನ ಮಾತನ್ನ ಮೀರಿ ಕೈಲಾಸವನ್ನು ನಿಲಯವನು ಹೊರಮಂಡಲಗನೆ ದಾಕ್ಷಾಯಿಣಿ ಇಲ್ಲಿಯವರೆಗೆ ನನ್ನ ಮಾತನ್ನ ಮೀರಿದವಳಲ್ಲ. ಇನ್ನು ನನ್ನ ಮಾತನ್ನ ಮೀರ್ತಾಳೆ ಅಂತ ಆದ್ರೆ ಏನೋ ಒಂದು ನಡಿಲಿಕ್ಕಿದೆ. ಹಾಗಂತ ಇವಳು ಪೂರ್ಣ ಆಗ್ಲಿಲ್ಲ. ಅರ್ಧ ನಾರೀಶ್ವರ ಆಗಿ ಎದ್ದವಳು ಪೂರ್ಣ ದೇವಿ ಆಗಬೇಕಂತ ಆದ್ರೆ ಇನ್ನೂ ಸಮಯ ಉಂಟು. ಹಾಗಂತ ಇವಳು ಹೋದಗಿದ್ದಾಳಲ್ಲ, ಇವಳ ರಕ್ಷಣೆಗಾಗಿ ಭೃಂಗಿ ಭ್ರಕುಟಿ ಇತರ ಗಣಗಳನ್ನು ಕಳಿಕೊಡ್ತೇನೆ. ಪರಿ ಪರಿಯ ವೇದಗಳ ಘೋಷದಿಂ ದೋಷದಿಂ ನಿರೆದಿರುವ ಸಕಲ ಮುನಿ ಜಾಲದಿಂ ಮೇಳದಿಂ ದುರದರದಿ ಮೆರೆವದೀಕ ಹೋಮದಿಂ ನೇಮದಿಂ ಹೀರ ಸಂಭ್ರಮಗಳಿಂದ ಸುರಭ ಮುಖ್ಯವರ ವರ್ಗದಿಂ ಸ್ವರ್ಗದಿಂ ಎರಡು ಮಡಿ ಅಧೀವಾನಂದ ಚಂದದಿಂ ಧರೆಗೆ ನೂತನವಾದ ಮಂತ್ರದಿಂ ತಂತ್ರದಿಂ ಮೆರೆದುದ ಯಜ್ಞಶಾಲೆ ಆ ಮಹಾದ್ವರದೆಡೆಗೆ ಆ ಮಹಾದ್ವರದೆಡೆಗೆ ನನ್ನ ಅಪ್ಪ ದಕ್ಷ ಭುವನ ಸ್ತೋಮ ವಂದಿದೆ ಬಂದು
ಕಾಣದಂದದಲ್ಲಿ ಕಾಣದಂದದಲ್ಲಿ ಏನಿದು? ಬಂಧುಗಳನ್ನೆಲ್ಲ ನೋಡುತ್ತಾ ನೋಡುತ್ತಾ ನಾನು ಮುಂದುವರೆದು ಬರುತ್ತಿರುವಾಗ ಯಾರೋ ನನ್ನನ್ನು ನೋಡುವುದಿಲ್ಲ. ದಕ್ಷ ಕಾರ್ಯವನ್ನೇ ಮಾಡಿದ್ದಾನೆ ಎನ್ನುವ ಹಾಗೆ ಭಾವಿಸಿಕೊಂಡು ಅಪ್ಪನನ್ನು ನೋಡಿದ್ರೆ ಅವನೂ ನೋಡುವುದಿಲ್ಲ. ಇವರೆಲ್ಲರಿಗೂ ದಾಕ್ಷಾಯಿಣಿ ಇಲ್ಲಿವರೆಗಾಗಿ ಬರುತ್ತಾಳೆ, ಮಾತನಾಡಿಸಬಾರದೆನ್ನುವ ಹಾಗೆ ನಿರ್ದೇಶನವೇ. ನಾನು ಬಂದದ್ದು ಯಾಕೆ? ಯಾಗವನ್ನು ನೋಡುವುದಕ್ಕೆ. ಅದನ್ನು ನೋಡ್ತೇನೆ, ಹೋಗುತ್ತೇನೆ. ನನಗೆ ಇವರೇನಾಗಬೇಕು? ಸೊಬಗೀಕ್ಷಿಸಿ ಯಾಗದಯು ಸೊಬಗೀಕ್ಷಿಸಿ ಓಂ ಇಂದ್ರಾಯ ಸ್ವಾಹ ಓಂ ಅಗ್ನಿ ಸ್ವಾಹ ಯಾಗದ ಸೊಬಗೀಕ್ಷಿಸೆ ಓಂ ಯಮಾಯ ಸ್ವಾಹ ಓಂ ವರುಣಾಯ ಸ್ವಾಹ ಯಾಗದ ಸೊಬಗೀಕ್ಷಿಸೆ ಓಂ ನಿರುತಯೇ ಸ್ವಾಹ ಓಂ ಈಶಾಯ ಸ್ವಾಹ ತೂಗುದ ಜನವಯ ಏದಗೆ ಬಂದೆನು ದಾನಿ ಪಾದಗೆ ಮಾಡುವ ಯಜ್ಞ ಏದಗೆ ಬಂದೆನು ದಾನಿ ಪಾದಗೆ ಮಾಡುವ ಯಜ್ಞದ ರೀತಿಯ ನಡೆಯದೆ ಬಂದೆ ಈ ತೆರನಾಯ್ತಲ್ಲೋ ಬಲಿಗಳೇ ತ್ರೈಲೋಕ್ಯದ ಕುಸುವಿನ ಭಾಗವತ್ಪಡದಿಹ ಪತಿಗಳಿಗೆ ತ್ರೈಲೋಕ್ಯದ ಸುತುವಿನ ಭಾಗವ ಕೊಡದಿಯ ಮತಿಯುತಯಾಗಿ ಮುಕ್ತಿಯು ಗತಿಗೆ ತೆಗೆ ಬಂತು ಅಯ್ಯಯ್ಯೋ, ಯಾಕಾಗಿ ಬಂದೆ? ಯಾಕಾಗಿ ಬಂದೆ? ಶಿವ 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 ಶಿವ. ಯಾವುದೇ ಯಜ್ಞವಾಗಲಿ ಪೂರ್ಣಾವಧಿ ಸಂದರ್ಭದಲ್ಲಿ ಅಶ್ವತ್ಥಾಧಿಪತಿಗೆ ಹವಿರ್ಭಾಗವನ್ನು ಕೊಡುವುದು ಯಾಗದ ನಿಯಮ, ಯಾಗದ ಪದ್ಧತಿ. ಅದನ್ನು ಮೀರಲಿಕ್ಕಿಲ್ಲ. ಇಲ್ಲಿ ಎಲ್ಲರಿಗೂ ಇರುವಂತಹ ಹವಿರ್ಭಾಗ ಕಡೆಯ ದಿಕ್ಕಿನ ಒಡೆಯನಾಗಿರುವಂತಹ ನನ್ನೊಡೆಯ ಪರಶಿವನಿಗೆ, ಈಶನಿಗಿಲ್ಲ. ಈಶನಿಗೆ ಆಗದೇ ಇರುವಂತಹ, ಈಶನಿಗೆ ಬಾಗದೇ ಇರುವಂತಹವ್ರು ಯಾರಾಗಲಿ ಈ ಜಗತ್ತಿನಲ್ಲಿದ್ದಾರೆ? ನನ್ನ ಅಪ್ಪನಿಗಾದರೂ ಯಾಕೆ ಬಂತು ಇಂತಹ ದುರ್ಬುದ್ಧಿ? ಯಾಕೆ ಬಂತು? ನಮ್ಮವರು ಹೇಳಿದರು, ಹೋಗದಿರೆಂದರೆ ಬೋಧನೆ ಹೋಗದಿರೆಂದರೆ ಬೋಧನೆ ಆಗುವುದೀ ಮರೆಯೆಂದು ಆಗಲೇ ಬೇಡರು ನನಗೆ ಬಂದಲ್ಲೋ ಆಗವೇ ಮುರಳಿಂದೆ ಸತ್ಯಾಗವನೇಸು ದೇಹತ್ಯಾಗವಲಿ ಸಿಂಧುವಯು ಬರುವುದು ಅವಮಾನಿಸುವುದಕ್ಕಾಗಿ ಮಾಡುತ್ತಿರುವಂತಹ ಯಾಗ ಸತಿ. ನಾನು ಬರುವುದಿಲ್ಲ, ನೀನು ಹೋಗುವುದು ಬೇಡ ಹೇಳಿದರು. ನಮ್ಮವರು ಸಾರಿ ಸಾರಿ ಹೇಳಿದರು. ಅವರ ಮಾತನ್ನ ಮೀರಿ ಇಲ್ಲಿವರೆಗಾಗಿ ಬಂದಿರಲ್ಲ. ನನಗಾಗಬೇಕಾದದ್ದೇ ಆಗಿದೆ ಇಲ್ಲಿ. ಆದರೆ ಮರಳಿ ನಾನು ಕೈಲಾಸಗಿರಿಯನ್ನು ಸೇರುವಾಗ ನಮ್ಮವರು ಕೇಳುವುದಿಲ್ಲವೇ? ಯಾಗವನ್ನು ನೋಡಿ ಬಂದೆ, ಆ ಯಾಗ ಹೇಗಾಯ್ತು ಎನ್ನುವ ಹಾಗೆ. ನೀವಿಲ್ಲದೆ ಇರುವಂತಹ ಯಾಗದ ಕರ್ಮವನ್ನು ಉಂಡು ಬಂದೆ ರಮಣ ಎನ್ನುವ ಹಾಗೆ ಯಾವ ಬಾಯಲ್ಲಿ ನಾನು ಉತ್ತರಿಸಲಿ? ಇಲ್ಲ ಇಲ್ಲ ಇಲ್ಲ, ನಾನು ಮರಳಿ ಕೈಲಾಸವನ್ನು ಸೇರಲಾರೆ. ಹಾಗೆಂದು ಇಲ್ಲಿಯೇ ಇಳಿದುಕೊಳ್ಳಲ? ಇವರೆಲ್ಲ ನನ್ನ ಬಂಧುಗಳ. ಅಪ್ಪನ ಮನೆಯೂ ಇಲ್ಲ, ಗಂಡನ ಮನೆಯೂ ಇಲ್ಲ. ಅಪ್ಪನ ಮನೆಯೂ ಇಲ್ಲದ, ಗಂಡನ ಮನೆಯೂ ಇಲ್ಲದ ಹೆಣ್ಣಿಗೇನು ಗತಿ? ಹೆಣ್ಣಿಗೇನು ಸ್ಥಿತಿ?
ಶಿವ ಅಂತಕನೋ ಶಿವ ಅಂತಕನ ಅಂತಕ ಶಿವ ಅಂತಕ ಶಿವ ಅವನ ದ್ವೇಷ ಕಟ್ಟಿಕೊಂಡು ಯಾರು ನೀವೆಂಬಲ್ಲ ಒಳ್ಳೆಯ ಮನಸ್ಸು ನಿನಗೆಲ್ಲಿಂದ ಬಂದಿರಬೇಕು. ಇವ ಮಾಡುವಂತಹ ಕಾರ್ಯದಲ್ಲಿ ನೀನು ಭಾಗಿಯಾದೆಯ. ನಿನ್ನ ಈ ಪಾಪಕ್ಕೆ ಶಿಕ್ಷೆ ಕೊಡುವುದಕ್ಕೆ ಪರಮೇಶ್ವರ ಬರ್ತಾನೆ. ಎಚ್ಚರ, ನನ್ನ ಕಂಡು ನಗೆಯಾಡಿದಿರಾ? ನಿಮ್ಮೆಲ್ಲರ ಅಂದಕ್ಕೆ ಕಳಚುವುದಕ್ಕೆ ಪರಮೇಶ್ವರ ಬರ್ತಾನೆ. ಎಚ್ಚರ, ನಿಮ್ಮ ಕೈಗಳನ್ನ ಕತ್ತರಿಸುವುದಕ್ಕೆ ಪರಮೇಶ್ವರ ಬರ್ತಾನೆ. ಎಚ್ಚರ, ಯಾಗವನ್ನ ಮಾಡ್ತಾರ ಭೃಗು ಮಹರ್ಷಿ ಗಡ್ಡನೇ ವರಿಸಿದೆಯಾ? ನೀನು ಹೇಳಬೇಕಿತ್ತು ಅವನಿಗೆ, ನೀನು ಎನ್ನೆ ಮಾಡಿದೆಯಾ? ಪರಮೇಶ್ವರ ಬರ್ತಾನೆ. ಎಚ್ಚರ ಎಚ್ಚರ ಎಚ್ಚರ. ಮಾತಾಡುವುದಿಲ್ಲ ಇವ, ಯಾಕೆ? ಅಹಂಕಾರ. ನನ್ನ ಮಗಳು ನೀನು. ಸಾಕು ನಿನ್ನಿಂದಾದ ದೇವ. ಸಾಕು ಸಾಕು ನಿನ್ನಿಂದಾದ ಸಾಕು ಸಾಕು. ನಿನ್ನ ಮಗಳು ದಾಕ್ಷಾಣಿ ಇರುವಂತಹ ಕರ್ಮವೇ ನಿನಗೆ. ಯಾವತ್ತಿನ ದಿನ ಪರಮೇಶ್ವರನಿಗೆ ನನ್ನ ಧಾರೆ ಎರೆದು ಕೊಟ್ಟೆಯೋ ಅಂದಿನಿಂದಲೇ ಶಿವನ ಸತಿಯೋ ನಾನು. ನಿನ್ನಿಂದ ತವಂತ ದೇಹ ಇಲ್ಲೇ ನಶ್ವರವಾಗಬೇಕು ಅಂತಾದ್ರೆ, ನೀನು ಮಾಡ್ತಿರುವಂತಹ ಯಾಗ ಇಲ್ಲಿಗೆ ನಿಲ್ಲಬೇಕು ಅಂತಾದ್ರೆ, ಅರ್ಧನಾರೀಶ್ವರನಿಗೆ ಪೂರ್ಣ ಸತಿಯಾಗಿ ಸೇರಬೇಕು ಅಂತಾದ್ರೆ ಕಾಣುತ್ತಿರುವಂತಹ ಅಗ್ನಿಗೆ ಹಾರಿ ಪ್ರಾಣ ಬಿಟ್ಟು ಬಿಡುತ್ತೇನೆ. ಅವನು ನಿನ್ನನ್ನು ಏನು ಮಾಡ್ಲಿಕ್ಕಿಲ್ಲ. ಯಾಕಂದ್ರೆ ಅವ ನಿನ್ನ ಅಗ್ನಿ, ಆ, ನನ್ನನ್ನು ಮುಟ್ಟುವುದಿಲ್ಲ. ಅಗ್ನಿ ನನ್ನನ್ನು ಮುಟ್ಟುವೆಯಾ? ನಿನ್ನಿಂದ ನನ್ನನ್ನು ಮುಟ್ಟುವುದಕ್ಕೆ ಸಾಧ್ಯವ? ಪ್ರಪಂಚದಲ್ಲಿರುವಂತಹ ಸರ್ವವನ್ನು ಸುಟ್ಟು ಸುಚರ್ಬೋಧವನ್ನಾಗಿಸುವಂತ ನೀನು, ಈ ದಕ್ಷ ಕೊಡುವಂತ ನಿನ್ನ 7 ನಾಲಿಗೆನ ಚಾಚಿ ಬಂದ ನೀನು ನನ್ನ ಪಾಲಿನ ಮೈಲಿಗೆ ನೀನೇನ? ನಿನ್ನಂತ ಸಹಸ್ರಾರ್ಗಳನ್ನು ದಯಿಸುವಂತ ಅಗ್ನಿ ನನ್ನಂತರಂಗದಲ್ಲಿದೆ. ಪರಮೇಶ್ವರ ಸತಿಯಾಗಿ ಪರಮೇಶ್ವರ ಧ್ಯಾನದಿಂದ ನನ್ನಂತರಂಗದಲ್ಲಿ ನಾನು ಪಡೆದಿದ್ದೇನೆ. ಪ್ರಪಂಚದ ಪಂಚಭೂತಗಳನ್ನ ಬಂಧಿಸುತ್ತೇನೆ ಮೂಲಾಧಾರ ಚಕ್ರದಲ್ಲಿ. ಬ್ರಹ್ಮರಂಧ್ರದ ಮೂಲಕ ಎನ್ನುವುದು ಯೋಗಾಗ್ನಿಯಲ್ಲಿ ಭಾವಗಳನ್ನು ನಿಜವಾಗಿ ನೆನೆಸಿದೆ.
ನನ್ನ ಹುಟ್ಟು ಅಷ್ಟು ಮಾತ್ರ ಅಲ್ಲ, ಗಹಗೈಸಿನಕ್ಕಂತ ಆದಷ್ಟು ಬೇಗ ಹೋಗಿ. ಮಾಡಿ
ನಿರಾತಂಕವಾಗಿ ನಡೆಯಬೇಕಾಗಿದ್ದ ಈ ಯಾಗ ದ್ವೇಷ ಸಾಧನೆಗಾಗಿ ಸ್ವಾರ್ಥ ಸಾಧನೆಗಾಗಿ ನಡೆದಿರುವುದರಿಂದ ಯಾವ ರೀತಿಯ ಅನಾಹುತ ಉಂಟಾಯಿತು ಎನ್ನುವುದು ಈ ದಕ್ಷನ ಯಾಗವೇ ಸಾಕ್ಷಿ. ಪರಮೇಶ್ವರನಿಂದ ಹುಟ್ಟಿದ ವೀರಭದ್ರ ದಕ್ಷನನ್ನು ಕೊಂದು ಕಳೆದ. ಅಲ್ಲಿ ಯಾಗ ಅಪೂರ್ಣವಾಯಿತು. ಅದಕ್ಕಾಗಿ ನಾವೆಲ್ಲರೂ ಬ್ರಹ್ಮದೇವನಲ್ಲಿ ಹೋಗಿ ಮೊರೆ ಇಟ್ಟಾಗ ಆತ ಕೆಲವೊಂದು ಸಲಹೆ ಸೂಚನೆಯನ್ನಿತ್ತ. ಆಡಿನ ತಲೆಯನ್ನು ತಂದು ದಕ್ಷನ ಮುಂಡದ ಮೇಲೆ ಇರಿಸಿದಾಗ ಆತ ಸಜೀವನಾದ. ಆತನ ಕೈಯಿಂದಲೇ ಯಾಗ ಪೂರ್ಣಗೊಂಡಿತು. ಯಜ್ಞ ನಾರಾಯಣನೇ ಬಂದು ಯಾಗ ಪೂರ್ಣಗೊಂಡಿದೆ, ನಾನು ಸಂಪ್ರೀತನಾಗಿದ್ದೇನೆ ಎನ್ನುವುದಾಗಿ ಅಭಯವಾಕ್ಯವನ್ನಿತ್ತ. ಅಲ್ಲಿಯವರೆಗೆ ದುಃಖದಲ್ಲಿರುವ ನಾವು ಈಗ ನೆಮ್ಮದಿಯ ನಿಟ್ಟಿಸಿರು ಬಿಡುವ ಹಾಗಾಯಿತು. ಈಗ ನಾವು ದುಃಖತಪ್ತನಾದ ಪರಮೇಶ್ವರನನ್ನು ಸಾಂತ್ವನಗೊಳಿಸುವ ಸಲುವಾಗಿ ಕೈಲಾಸಕ್ಕೆ ನಮ್ಮ ಪ್ರಯಾಣ.